ಬೈಬಲ್ ತೆಗೆದು ದೇವ್ರ ವಾಕ್ಯದ ಒಂದು ವಾಕ್ಯ ಓದಿಕೊಳ್ಳೋಣ. ಓಕೆ, ಆದಿಕಾಂಡ 32ನೇ ಅಧ್ಯಾಯ 10ನೇ ವಚನವನ್ನು ವಾಕ್ಯ ಧ್ಯಾನಕ್ಕಾಗಿ ನಾವು ಓದೋಣ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನ ಸಾಕು. ಓಕೆ, ಓದಿರುವ ಭಾಗಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರೂ ದೇವ್ರ ವಾಕ್ಯ ಗಮನ ಇಟ್ಟು ಕಳ್ಸ್ಕೊಳ್ರಿ. ನೀನು ನಿನ್ನ ದಾಸನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನ್ ಮಾಡಿ ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲಪ್ಪ ಅಂತ ನನ್ನ ಮಾತು. ಯಾರ ಮೇಲೆ ಪ್ರೀತಿ ಇಟ್ಟನಂತೆ ದೇವರು? ದಾಸನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಸಿಕ್ಕತ್ತ ವಾಕ್ಯ 32:10 ಸಿಕ್ಕತ್ತಲ್ಲ? ಓಕೆ, ಮೈಕ್ ಹತ್ತಿಟ್ಕೊಳ್ರಿ, ನಾನು ಓದುವ ವಾಕ್ಯ ಅಂದ್ರೆ ಮಾತ್ರ ಓದ್ರಿ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟುವಾಗ ನನ್ನ ಕೈಯಲ್ಲಿ ಏನಿತ್ತು? ಬರೇ ಒಂದು ಕಟ್ಟಿಗೆ ಹಿಡ್ಕೊಂಡ್ ಬಂದಿದ್ದೆ. ಇವತ್ತು ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ ಅಂತ ಹೇಳ್ತದನ ಮಾತು. ಯಾರು ಹೇಳ್ತದಾರಂದ್ರೆ, ಅಬ್ರಾಮನಿಗೆ ದೇವರು ಇಸಾಕನ ಕೊಟ್ಟು, ಇಸಾಕನಿಗೆ ಮಕ್ಕಳು ಇಬ್ಬರನ್ನು ಕೊಟ್ಟು, ಇಬ್ಬರಲ್ಲಿ ಒಬ್ಬ ಮಗ ಯಾಕೋಬ ಮಾತಾಡುವ ಮಾತು ಯಾವಾಗ ಮಾತಾಡ್ತಾನಂತಂದ್ರೆ, ಯೋರ್ದಾನ್ ನದಿ ದಾಟಿ ಹೋಗುವಾಗ ಬರೇ ಕೋಲ್ ಹಿಡ್ಕೊಂಡು ಈ ನದಿ ದಾಟಿ ಹೋಗಿನಿ, ಇವಾಗ ನದಿ ಮತ್ತೆ ದಾಟಿ ನಾನು ಈ ಕಡೆಗೆ ಬರ್ತದೆ ನಮ್ಮೂರಿಗೆ, ಇವಾಗ 2 ಪಾಳ್ಯಗಳಿಗೆ ನಾನು ಏನಾಗಿನಿ? ನಾಯಕನಾಗಿನಿ ಅಂತ ಹೇಳ್ತದ ಮಾತು. ಅಂದ್ರೆ ದೇವರು ವಾಗ್ದಾನ ಏನ್ ಮಾಡ್ಯಾನ? ನೆರವೇರಿಸಿನ ಮಾತು. ಹಲ್ಲೆಲೂಯಾ. ದೇವರು ಮಾತು ಕೊಟ್ಟು ತಪ್ಪಿಸಿಕೊಳ್ಳಿಕ್ಕೆ ಮನುಷ್ಯನಲ್ಲ ಸಿಲಕನು. ದೇವರ ವಾಗ್ದಾನಗಳು ಎಷ್ಟಿದ್ರು ಕ್ರಿಸ್ತ ಯೇಸುವಿನಲ್ಲಿ ಏನಾಗ್ತವ? ನೆರವೇರ್ತಾವಂತ ಮಾತು. ಅದಕ್ಕೋಸ್ಕರ ವಾಗ್ದಾನ ತೆಗೆದು ಓದ್ತಿದ್ರೆ ತಿನ್ನಾಲಿ ಎಲ್ಲರೂ ಬೈಬಲ್ನಾಗ ಇಟ್ಟು ಬರ್ಕೊಂಡು ಹೋಗಿರ. ಎದಕ್ಕಂದ್ರೆ ಜನವರಿ 1ನೇ ತಾರೀಕು ತಗೊಂಡಿವಿ, ಡಿಸೆಂಬರ್ ರಾತ್ರಿ 31 ತಗೊಂಡಿವಿ ಮಾತು. ಆ ಕಿಟಿಗಳು ಯಾರನ್ನ ಬರ್ತೈರಿ? ಡಿಸೆಂಬರ್ 31 ರಾತ್ರಿಗೆ ಏನಾಗೈತಿ ತಗೊಂಡಿವಿ. ಅವತ್ತು ತಗೊಂಡಿರೋ ವಾಗ್ದಾನ ಮತ್ತೆ ಜನವರಿಗೆ ಹೊಸ ವಾಗ್ದಾನಕ್ಕೋಸ್ಕರ ಕಾಯ್ತಿದ್ರೇನೋ? ಹೊಸ ವಾಗ್ದಾನಕ್ಕಲ್ಲ, ಹಳೆ ವಾಗ್ದಾನಗಳಿಗೆ ಎಷ್ಟದಾವ ಔಟ್ ನೆನಪು ಮಾಡಿಕೊಳ್ರಿ. ಹಲ್ಲೆಲೂಯಾ. ಎದಕ್ಕಂದ್ರೆ ನೆರವೇರಿಲ್ಲ ಅದ್ರ ನೆನಪು ಮಾಡಿಕೊಳ್ರಿ. ಇಲ್ಲಿ ಯಾಕೋಬ ಏನಂತಾರಂತಂದ್ರೆ, ಸ್ಪಷ್ಟವಾಗಿ ಆತನು ಯಾರ ಹತ್ರ ಮಾತಾಡ್ತದನಂತಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತದನ ಮಾತು. ಯಾರ ಹತ್ರ ಮಾತಾಡ್ತದನಮ್ಮ? ದೇವರಿಗೆ ಪ್ರಾರ್ಥನೆ ಮಾಡ್ತಾನ. ಎದಕ್ಕ ಆ ಸಮಯದಲ್ಲಿ ದೇವರಿಗೆ ಎದಕ್ ಪ್ರಾರ್ಥನೆ ಮಾಡ್ತಾನಂತಂದ್ರೆ, ಇವಾಗ 2 ಪಾಳ್ಯಗಳಿಗೆ ಅರಸನಾಗಿ ನಾಯಕನಾಗಿ ನಾನು ನಮ್ಮ ಊರಿಗೆ ಹೋಗ್ತಿದ್ದೀನಿ. ನಮ್ಮ ಊರಿಗೆ ಹೋದ್ರೆ ನನಗೆ ಒಂದೇ ಭಯ. ಯಾರ್ದು ಭಯ? ನಮ್ಮ ಅಣ್ಣ ಮನೆಗೆ ಇದನ. ಎದಕ್ಕಂದ್ರೆ ಅವ್ರಿಗೆ ಆಗ್ಬೇಕಾದ್ರೆ ಆಶೀರ್ವಾದ ಮೋಸದ ನಾನು ಅಮ್ಮನ ಮಾತು ಕೇಳಿ ಪಡ್ಕೊಂಡ್ ಬಂದಿನಿ. ಇವಾಗ ಇಷ್ಟೊಂದೆಲ್ಲ ತಗೊಂಡು ಹೋದ್ರೆ ನಮ್ಮ ಅಣ್ಣ ಸುಮ್ನೆ ಬಿಡಂಗಿಲ್ಲ. ಅದಕ್ಕೋಸ್ಕರ ಏನಾರ ಮಾಡ್ದನ. ಅದಕ್ಕೋಸ್ಕರ ದೇವ್ರೆ ನೀನು ಒಳ್ಳೆ ದೇವ್ರು, ನೀನು ವಾಗ್ದಾನ ನೆರವೇರಿಸ್ತೀಯಪ್ಪ. ಅದಕ್ಕೋಸ್ಕರ ಇದ್ರಿಗೂ ಈ ಸಮಸ್ಯೆಗಳು ಏನ್ ಮಾಡು ಬಗೆಹರಿಸಂತ ಪ್ರಾರ್ಥನೆ ಮಾತಾಡ್ತಾನ. ವಾಗ್ದಾನವನ್ನು ನೆರವೇರಿಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ವಾಗ್ದಾನವನ್ನು ನೆರವೇರಿಸುವ ದೇವರು. ಆ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೀಯಲ್ಲ ಅಂತ ನನ್ನ ಮಾತು. ಆದ್ರೆ ನೀನು ವಾಗ್ದಾನ ನೆರವೇರಿಸಿ ಆ ವಾಗ್ದಾನಕ್ಕೆ ನಾನು ಪಾತ್ರನಲ್ಲ, ಅಪಾತ್ರನು. ಅಂದ್ರೆ ನಾನು ಯೋಗ್ಯನಲ್ಲ, ಅಯೋಗ್ಯನಪ್ಪ. ಆದ್ರೂ ನೀನು ವಾಗ್ದಾನ ಮಾಡಿದ ದೇವ್ರು ನಂಬಿಕೆ ಅಂತ ಮಾತು. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ದೇವ್ರೇನೋ ನೀನ್ ನಂಬಿಗಸ್ತನಪ್ಪ. ಎದಕ್ಕಂದ್ರೆ ನೀನ್ ಮೋಸ ಮಾಡ್ಕೊಂಡು ಹೋಗಿಗಿ, ನೀನ್ ಅನ್ಯಾಯ ಮಾಡಿ ಹೋಗಿಗಿ, ನೀನ್ ಅಲ್ಲಿ ಮೋಸ ಮಾಡಿ ಅಲ್ಲಿ ಕೂಡ ಅನ್ಯಾಯ ಮಾಡಿಗಿ ಅಂತ ನನ್ನ ಆಶೀರ್ವಾದ ಕದಿಬೋದಾಗಿತ್ತು, ನಾಶವಾಗ್ಬೋದಾಯ್ತು. ಆದ್ರೆ ನೀನು ಮಾತ್ರ ನನ್ನ ಮೇಲೆ ಎಷ್ಟೋ ಏನ್ ಮಾಡಿಗಿ ಪ್ರೀತಿ ಇಟ್ಟಿಯಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತದ ಮಾತು. ಯಾರು? ಯಾಕೋಬ. ಎಲ್ಲರೂ ಹೇಳ್ರಿ, ಯಾರು? ಯಾಕೋಬ. ಇಂಗ್ಲಿಷ್ ನಲ್ಲಿ ಏನಂತಾರೆ ಹೇಳ್ರಿ ಹೆಸರು? ಜೇಮ್ಸ್ ಅಂತಾರ ಮಾತು. ಏನಂತಾರ ಹೆಸರು? ಯಾಕೋಬ ಅಂದ್ರೆ ಜೇಮ್ಸ್ ಅಂತ ಅರ್ಥ ಮಾತು. ನೋಡ್ರಿ ಏನಂತ ಹೇಳ್ತಾರಂತಂದ್ರೆ, ನೀನು ನಿನ್ನ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿ ನಾನು ಈ ಹೊಳೆ ದಾಟುವಾಗ ಬರೇ ಒಂದು ಕೋಲಿತ್ತು, ಆದ್ರೆ ಇವಾಗ ಹೊಳೆ ದಾಟಿ ಮತ್ತೆ ನಾನು ನಮ್ಮ ಊರಿಗೆ ಬರ್ತಾ ಇದೀನಿ. ಇವಾಗ 2 ಪಾಳ್ಯಗಳಿಗೆ ಏನಾಯ್ತು? ನಾನು ನಾಯಕನಾಗಿನಿ. ಎಷ್ಟು ಜನ ಮಕ್ಕಳು ಆತನಿಗೆ? 13 ಜನ ಮಕ್ಕಳು.
ಆತನಿಗೆ ಆಸ್ತಿ, ಒಂಟೆ, ಒಡವೆಗಳು, ಆಹಾರ ಎಲ್ಲ ಸಮೃದ್ಧಿಯಾಗಿ, ಕುರಿಗಳು, ದನಗಳು ಸಮೃದ್ಧಿಯಾಗಿ ಐತ್ ಮಾತು. ಆದ್ರೆ ಹೋಗುವಾಗ ಮಾತ್ರ ಏನ್ ಹಿಡ್ಕೊಂಡು ಹೋಗಿಲ್ಲ, ಒಂದೇ ಒಂದು ಕೋಲ್ ಹಿಡ್ಕೊಂಡು ಹೋಗ್ಯಾನಂತೆ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾನ, ನಾನು ಈ ಯೋರ್ದನ್ ನದಿ ದಾಟುವಾಗ ಬರೇ ನನ್ನ ಕೈಯಲ್ಲಿ ಏನಿತ್ತಂತಾನ, ಎಲ್ಲರೂ ಹೇಳ್ರಿ, ಕೋಲಿತ್ತು. ಆದ್ರೆ ಇವತ್ತು 2 ಪಾಳ್ಯಗಳಿಗೆ ನಾನು ನಾಯಕನಾಗಿನ ಅಂತ ಹೇಳ್ತಾನೆ ಮಾತು. ಅಂದ್ರೆ ನಾವು ಕೂಡ ಒಂದು ವೇಳೆ ಬ್ಯಾಕ್ ನಾವು ಹೋದ್ರು ಹುಡುಗಿ ಒಂದು 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಬ್ಯಾಕ್ ಹೋದ್ರೆ ಈ ಊರಿಗೆ ಬರುವಾಗ ಹುಟ್ಟು ಬಟ್ಟೆಯಲ್ಲಿ ಬಂದಿವಿ, ಗಂಟು ಮೂಟೆ ಕಟ್ಕೊಂಡು ಇದ್ದಿದ್ದು ಬಂದಿದ್ದು ಬಂದಿವಿ. ಆದ್ರೆ ಇವತ್ತು ಅಂದ್ರಲ್ಲಿ ದೇವ್ರು ವಾಸ ಮಾಡ್ಲಿಕ್ಕೆ ಸಹಾಯ ಮಾಡಿ, ಮನೆ ಕಟ್ಕೊಂಡು, ಮದುವೆ ಮಾಡ್ಕೊಂಡು, ಮಕ್ಕಳಾಗಿ, ಉಟ್ಕೊಳ್ಳಿಕ್ಕೆ ಬಟ್ಟೆ, ಉಣ್ಲಿಕ್ಕೆ ಆಹಾರ, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಿದ ದೇವರು ನಮ್ದು ಮಾತು. ಹಲ್ಲೆಲೂಯಾ. ಇನ್ನು ಸಂತೋಷ ಇಲ್ಲ ಅಲ್ವಾಸಿನಿ, ಇನ್ನ ಬರ್ತಾ ಮುಂದೆ. ಹಲ್ಲೆಲೂಯಾ. ಅದಕ್ಕಂದ್ರೆ ಸಂತೋಷವಾಗಿರ್ರಿ ಅಂತ ಹೇಳಿದ್ರೆ ಮಾತು. ಆರಾಧನೆ ಮಾಡೋದ್ ಹೇಳಿದಲ್ಲ, ಎಲ್ಲಿ ಸಂತೋಷ ಪಡ್ಬೇಕಂತೆ, ಸೆಂಟ್ರ್ ಜೈಲ್ನ ಬೇಸ್ ಒದ್ದು ಮೂಲೆಗಾಗಿದಾಗ ಸಂತೋಷವಾಗಿರ ನಂಬದಲ್ಲ, ಆತ ಅಲ್ಲಿ ಸಂತೋಷವಾಗಿರಂತ ತನ್ನ ಫಿಲಿಪ್ ಬರೆದ ಪತ್ರಿಕೆಯಲ್ಲಿ, ಇವ ನಾವು ದೇವ್ರ ಸನ್ನಿಧಾನದಲ್ಲಿ ಇದ್ದೀವಿ. ಎಲ್ಲರೂ ಎಲ್ಲಿದ್ದೀವಿ ನಾವು? ದೇವ್ರ ಸನ್ನಿಧಾನ. ಇಲ್ಲಿ ಸಂತೋಷ ಪಡು. ಇಲ್ಲಿ ಸಂತೋಷ ಪಡಲಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ನಿನಗೆ ಸಂತೋಷ ಇಲ್ಲ ಸಿಲಿ. ನಾನ್ ಸತ್ಯ ಹೇಳ್ತಾ ಇದೀನಿ. ಅದಕ್ಕೋಸ್ಕರವೇ ಯಾರಾದ್ರೂ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ನನಗೆ ಬಹಳ 10 ಗಂಟೆ ಬರ್ತಾನಂತ ಹೇಳಿಲ್ಲ ದಾವೀದ. ಹೆಂಗ್ ಬಂದನಂತೆ? ಸಂತೋಷವಾಗಿ ಬಂದನಂತೆ. ಮನೆಯಲ್ಲಿ ಸೊಸೆ ಇರ್ತಾವಲ್ಲ, ಅವ್ರಮ್ಮ ಬಂದ್ಬಿಟ್ರೆ ಆಯ್ತು, ಮಕ 100 ಫೋಕಸ್ ಲೈಟ್ ಬಂದಾಗ ಬರ್ತದೆ. ಎಲ್ಲಿಗೆ ಹೋಗ್ತಂತ? ತವ್ರ ಮನೆಗೆ ಹೋಗ್ತಂತೇಳಿ. ಅದಕ್ಕಿಂತ ಹೆಚ್ಚು ದೇವರ ಸನ್ನಿಧಾನದಲ್ಲಿ ಸಂತೋಷ ಪಡ. ಇಲ್ಲಿ ನೀನು ಸಂತೋಷ ಪಟ್ಟರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಂತೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಯಾಕೋಬನಿಗೆ ಏನು ವಾಗ್ದಾನ ಮಾಡಿನಂತೇಳಿ ಬೈಬಲ್ ಹೇಳ್ತದೆ. ಅಂದ್ರೆ ಆದಿಕಾಂಡ 28, 13, 14, 15 ವಚನ ಓದ್ರಿ ಇವಾಗ. ಆದಿಕಾಂಡ 28, 13, 14, 15 ವಚನ ಓದ್ರಪ್ಪ. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿದ್ದು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ದೇವರೇನಂತ ಹೇಳ್ತಾನ, ನಿನಗೂ ನಿನ್ನ ಸಂತತಿಗೂ ಕೊಡ್ತಾ ಅಂತೇಳಿ ವಾಗ್ದಾನ ಮಾಡಿ ದೇವರು. ನಿನ್ನ ಸಂತತಿಯು ಭೂಮಿ ಮೇಲೆ ಧೂಳ ಹೆಂಗಿರ್ತೋ ಅಷ್ಟು ಅಸಂಖ್ಯವಾಗಿ ನಿನ್ನ ಸಂತತಿ ನಾನು ಮಾತ್ರ. ನೀನು ಹೆಂಗ ಹರಡ್ತಿ ಅಂತ ಹೇಳಿದ್ರೆ 4 ದಿಕ್ಕುಗಳು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಬರ್ದನ ಮಾತು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. 4 ದಿಕ್ಕುಗಳಲ್ಲಿ ನಮಗೆ ಕೂಡ ಸೂರ್ಯ ಹುಟ್ಟೋದು ಪೂರ್ವ ಅಂತಾರ, ಸೂರ್ಯ ಮುಳುಗೋದು ದಕ್ಷಿಣ ಅಂತಾರ ಮಾತು. ಹೌದಲ್ವಾ? ಏನಂತಾರ ಅಂದ್ರೆ ಮತ್ತೆ ಸೂರ್ಯ ಹುಟ್ಟೋದು ಪೂರ್ವ, ಸೂರ್ಯ ಮುಳುಗೋದು ಪಶ್ಚಿಮ. ನಾವು ಒಂದು ವೇಳೆ ಈ ಕಡೆಗಿದ್ರೆ ದಕ್ಷಿಣ, ಈ ಕಡೆಗಿದ್ರೆ ಉತ್ತರ ಮಾತು. ಈ 4 ದಿಕ್ಕುಗಳ ಕಡೆ ನಿನ್ನ ಸಂತತಿಯನ್ನು ಹಬ್ಬಿಸ್ತಂತ ದೇವರು ವಾಗ್ದಾನ ಮಾಡ್ತಾನೆ. ಯಾರಿಗೆ? ಯಾಕೋಬನಿಗೆ. ಓದಪ್ಪ. ನಿನ್ನ ಮೂಲಕ ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ಇಲ್ಲಿ ಕೇಳಿಸ್ಕೊಳ್ರಿ, ದೇವ್ರ ಏನಂತ ಹೇಳ್ತಾನ, ನಾನು ನಿನ್ನ ಸಂಗಡ ಇದ್ದು ನೀನ್ ಎಲ್ಲೆಲ್ಲಿಗೆ ಹೋಗ್ತದೀಗ ನಾನು ಅಲ್ಲಲ್ಲಿಗೆ ನಿನ್ನ ಸಂಗಡ ಬಂದು ನಿನ್ನನ್ನು ಕಾಪಾಡಿ ತಿರುಗಿ ನಾನು ಮತ್ತೆ ಈ ದೇಶಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳ ಮಾತು. ನಾನು ನಿನಗೆ ಏನೆಲ್ಲ ಹೇಳ್ತದನೋ ಅದೆಲ್ಲ ನೆರವೇರಿಸಿದ್ರೆ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಮಾತು. ಹಲ್ಲೆಲೂಯಾ. ಏನೆಲ್ಲ ನಾನು ನಿನಗೆ ವಾಗ್ದಾನ ಮಾಡ್ತದೇನೋ ಅದೆಲ್ಲ ವಾಗ್ದಾನಗಳು ನೆರವೇರಿಸೋ ತನಕ, ಕಾಪಾಡ ತನಕ, ಕೈ ಹಿಡಿದು ನಡೆಸೋ ತನಕ, ವಾಗ್ದಾನ ನೆರವೇರೋ ತನಕ ನಾನಿನ್ನ ಕೈ ಹಿಡಿದು ನಡೆಸಂತ ಹೊರತಾಗಿ ಕೈ ಬಿಡುತ್ತಂತ ಹೇಳಿದ ದೇವರಂತೆ. ಹಲ್ಲೆಲೂಯಾ. ಯಾರು ಹೇಳ್ಯಾರ? ದೇವರು ಯಾಕೋಬನಿಗೆ ಆ ರಾತ್ರಿ ಮನೆ ಬಿಟ್ಟು ಒಂಟಿಯಾಗಿ ಬಂದು ಆತನು ವೇದನೆ ಪಡ್ತದನಂತ. ಅಯ್ಯೋ ದೇವ್ರೆ, ಯಾರು ನನ್ನನ್ನು ಮಾತಾಡ್ಸಾರಿಲ್ಲ, ಈ ಕಾಡು ಅಡವಿನಲ್ಲಿ ಒಬ್ಬನೇ ಮಲಗಿಬಿಟ್ಟಿನಿ, ಯಾವ ಪ್ರಾಣಿಗಳು ಬಂದು ತಿಂತವೋ, ಯಾವ ಹಾವು ಕಡಿತತೋ, ಏನಾಗುತ್ತೋ ನನ್ನ ಪರಿಸ್ಥಿತಿ ಗೊತ್ತಿಲ್ಲ ಅಂತೇಳಿ ಮಲಗಿರುವ ಸಮಯದಲ್ಲಿ ದೇವರು ದರ್ಶನ ಕೊಟ್ಟು ನಾನು ನಿನ್ನ ಸಂಗಡ ಬರ್ತಾ ಅಂತ ಹೇಳಿನಂತೆ. ಹಲ್ಲೆಲೂಯಾ. ಯಾರ ಸಂಗಡ ಬರ್ತಾ ಅಂತ ಹೇಳಿ? ದೇವ್ರು ಯಾಕೋಬನ ಸಂಗಡ ಬರ್ತಾ ಅಂತ ಹೇಳಿ ಮಾತು. ಬಂದು ಬರದ್ ಮಾತ್ರ ಅಲ್ಲ, ನಾನ್ ನಿನ್ನ ಸಂಗಡ ಇರ್ತಂತ ಹೇಳಿ ಮಾತು. ದೇವರು ವಾಗ್ದಾನ ಮಾಡ್ಯಾನ. ವಾಗ್ದಾನವನ್ನು ಯಾಕೋಬನ ಜೀವಿತದಲ್ಲಿ ಏನ್ ಮಾಡ್ಯಾನ? ನೆರವೇರಿಸನ ಮಾತು. ಹೌದಲ್ವಾ? ವಾಗ್ದಾನ ಮಾಡಿದ ದೇವರು ನೆರವೇರಿಸಲಿಕ್ಕೆ ಶಕ್ತನು. ಇವಾಗ ದೇವರು ವಾಗ್ದಾನ ಮಾಡ್ಯಾನ,
ನೆರವೇರಿಸಿದ ವಾಗ್ದಾನಕ್ಕ ಯಾಕೋಬ ಗುಡಗಿ ತಿರುಗಿ ಹೇಳ್ತಾನೆ ಮಾತು. ಯಾವಾಗ ಆಶೀರ್ವಾದ ಹೊಂದ್ಕೊಂಡಾಗ ಆತ ಮಾತಾಡೋ ಮಾತು. ಓದಿಸಿರೋ ಭಾಗ ಫಸ್ಟ್ ಭಾಗ. ಅವ್ರ ಮಧ್ಯದಲ್ಲಿ ಒಂದು ಅರಿಕೆ ಮಾಡ್ಯಾನ ಮಾತು. ಯಾರು? ಯಾಕೋಬ ಅರಿಕೆ ಮಾಡ್ಯಾನ. ಏನ್ ಅರಿಕೆ ಮಾಡ್ಯಾನ? ಅದೇ ಆದಿಕಾಂಡ 28, 20, 21, 22 ಓದಪ್ಪ ಇವಾಗ. 20, 21, 22 3 ವಚನ ಓದು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಎಲ್ಲೆಲ್ಲಿಗೆ ಹೋಗ್ತನೋ ಈ ಮಾರ್ಗದಲ್ಲಿ ಎಲ್ಲರೂ ಕೇಳಿಸ್ಕೊಡ್ರಿ, ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರ, ಉಡುವುದಕ್ಕೆ ವಸ್ತ್ರ ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದ್ರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 10ರಲ್ಲಿ ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡ್ತಾ ಇದೀನಿ ದೇವ್ರೇ ಅಂತೇಳಿ ಅರಿಕೆ ಮಾಡಿಕೊಳ್ಳಂತೆ. ಅಲ್ಲೆಲ್ಲೂಯ್ಯ. ಏನ್ ಕೊಡ್ತಾನಂತೇನ ಅರಿಕೆ ಮಾಡ್ತಾನಂತೆ. ದೇವ್ರೇ ನೀನೇನೋ ನಾನು ಒಂಟಿಯಾಗಿದ್ದಾಗ ಅಪ್ಪ ಅಮ್ಮನ ತಕ ಎಲ್ಲರ ತಕ ಸುಖವಾಗಿದ್ದೆ, ಮನೆಯಲ್ಲಿ ಆಳುಗಳಿದ್ರು, ಸೇವಕ ಇದ್ರು, ಅಣ್ಣ ಇದ್ದ, ಎಲ್ಲರಿದ್ರು. ಇವಾಗ ಆಶೀರ್ವಾದ ಮೋಸದಿಂದ ಪಡ್ಕೊಂಡು ನಾನು ಏನ್ ಮಾಡ್ತಿದೀನಿ, ಊರ್ ಬಿಟ್ಟು ನಮ್ಮ ಅಮ್ಮನ ಮಾತು ಕೇಳಿ ಹೋಗ್ತಿದೀನಿ. ಇವಾಗ ಒಂಟಿಯಾಗಿದ್ದೀನಿ ನಾನು. ಇವಾಗ ನನಗೆ ಯಾರಿಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ, ದಿಕ್ಕಿಲ್ಲ, ದಾಯಿಲ್ಲ, ಅನಾಥನಾಗ್ಬಿಟ್ಟಿನಿ ನಾನು. ಆದ್ರೆ ನೀನು ವಾಗ್ದಾನ ಮಾಡಿ ಕರೆಕ್ಟು, ನಾನ್ ನಿನ್ನ ಸಂಗಡ ಬರ್ತಂತೇಳಿಗಿ, ಕಾಪಾಡ್ತಂತೇಳಿಗಿ, ನನಗೆ ಊಟ ಕೊಡ್ತಂತೇಳಿಗಿ, ನಾನು ಎಲ್ಲೆಲ್ಲಿಗೆ ಹೋಗ್ ನನ್ನ ಸಂಗಡ ಇರ್ತಂತೇಳಿಗಿ, ಓಕೆ. ಆದ್ರೆ ನಾನ್ ನಿನಗೆ ಕೂಡ ಒಂದು ಮಾತು ಕೊಡ್ತೀನಿ ಗೊತ್ತಾ? ಏನ್ ಗೊತ್ತಾ? ನೀನ್ ನಮ್ ಸಂಗಡ ಬಂದ್ರಿಗಿನ ನೀನ್ ನನಗೆ ಆಹಾರ ಕೊಟ್ರೆ, ಉಟ್ಕೊಳ್ಳಿಕ್ಕೆ ಬಟ್ಟೆ ಕೊಟ್ರೆ, ನನಗೆ ಬರುವ ಆಸ್ತಿಯಲ್ಲಿ ಎಲ್ಲದ್ರಲ್ಲಿ 10ರಲ್ಲಿ ಒಂದು ಪಾಲು ಕೊಡ್ತೀನಿ ದೇವ್ರೆ ಅಂತೇಳಿ ಏನ್ ಮಾಡೋಣ, ಅರಿಕೆ ಮಾಡಿಕೊಂಡನ. ಅರಿಕೆ ಮಾಡಿಕೊಂಡ ಲೆಕ್ಕಕ್ಕೆ 2 ಪಾಳೆಗೆ ನಾಯಕನಾಗಿ ದೇವರು ಮಾಡ್ಯಾನ ಮಾತು. ಅಲ್ಲೆಲ್ಲೂಯ್ಯ. 3 ಭಾಗದಲ್ಲಿ ವಾಕ್ಯ ಓದಿಸಿನ ಮಾತು. ಮೊದಲನೇ ಭಾಗ ಆಶೀರ್ವಾದ ಹೊಂದಿದಾಗ ಮಾತಾಡಿದ ಭಾಗ 32, 10ರಲ್ಲಿ ಓದಿದ್ದು ನಾವು. ಎರಡನೇ ಭಾಗ 28ನೇ ಅಧ್ಯಾಯದಲ್ಲಿ 13, 14, 15ನೇ ವಚನದಲ್ಲಿ ದೇವರು ಮಾಡುವ ವಾಗ್ದಾನ ಬಗ್ಗೆ ಓದಿಸಿನಿ. ಇವಾಗ 28ನೇ ಅಧ್ಯಾಯದಲ್ಲಿ 20, 22ರಲ್ಲಿ ಯಾಕೋಬ ಮಾಡುವ ಅರಿಕೆ ಭಾಗ ಓದಿಸಿನ ಮಾತು. ಈ 3 ಏನಾಗ್ಯಾವ ಅಂದ್ರೆ ದೇವರಿಗೂ ಮನುಷ್ಯನಿಗೂ ಕನೆಕ್ಷನ್ ಆಗಿ ಬರುವಾಗ ಮಾತ್ರ ಸೈತಾನನಾಗ್ಲಿ, ಮನುಷ್ಯರಾಗ್ಲಿ, ಶತ್ರುಗಳಾಗ್ಲಿ, ದುಷ್ಟ ಶಕ್ತಿಗಳಾಗ್ಲಿ, ದುರಾತ್ಮ ಶಕ್ತಿಗಳಾಗ್ಲಿ ಯಾವ ಶಕ್ತಿ ಕಾಪಾಡಲಾರ್ದಂತೆ ದೇವರ ಕವರಿಂಗ್ ನಮ್ಮ ಮೇಲೆ ಇರ್ತದಂತೆ. ಹಲ್ಲೆಲೂಯ್ಯ. ನೋಡ್ರಿ, ಫಸ್ಟ್ ಏನ್ ಹಿಡ್ಕೊಂಡು ಏನಂತ ಹೇಳ್ರಿ ಇವಾಗ ಎಲ್ಲರೂ ಹೇಳ್ರಿ, ಏನ್ ಹಿಡ್ಕೊಂಡು ಹೋಗನ? ಕೋಲ್ ಹಿಡ್ಕೊಂಡು ಹೋಗಿರತ್ತ ಏನಾಗಿ ಬಂದನಂತೆ. ಹಿಂತಿರುಗಿ ಬರುವಾಗ 2 ಪಾಳ್ಯಗಳಿಗೆ ನಾಯಕನಾಗ್ಯಾನಂದ್ರೆ ಎಷ್ಟೋ ಸಾವಿರಾರು ಒಂಟೆಗಳು ದೇವ್ರು ಕೊಟ್ಟನ, ಸಾವಿರಾರು ಕುರಿಗಳು ಕೊಟ್ಟನ, ಸಾವಿರಾರು ಮೇಕೆಗಳು ಕೊಟ್ಟನ ಮಾತು. ಎದಕ್ಕಂದ್ರೆ ನೀವು ಕೆಳಗಡೆ ಮನೆಗೆ ಹೋಗಿ ಓದ್ಕೊಳ್ರಿ, ಇವೆಲ್ಲ ಆಶೀರ್ವಾದ ಹೊಂದಿಕೊಂಡು ಅಣ್ಣನ್ ತಕ್ ಹೋಗ್ಬೇಕಲ್ಲ. ಅಣ್ಣನ್ ತಕ್ ಹೋಗುವಾಗ ಅಣ್ಣ ಎದುರು ಬರೋದಕ್ಕಿಂತ ಮೊದಲೇ ಎಲ್ಲವೂ ಭಾಗ ಮಾಡಿ ಅಣ್ಣಗ ಬಹುಮಾನವಾಗಿ ಕಳಿಸೋದನ. ಎದಕ್ಕಂದ್ರೆ ಒಂದು ವೇಳೆ ಈ ಬಹುಮಾನ ನೋಡಿ ಆತನ ಕೋಪ ತಣ್ಣಗಾಗ್ಬಿಟ್ರೆ ನನ್ನ ಆತ ಏನ್ ಮಾಡಂಗಿಲ್ಲ ಅನ್ಕೊಂಡನ ಮಾತು. ಆದ್ರೂ ದೇವರು ಅಣ್ಣನ ಮನಸ್ಸಿನಲ್ಲಿ ದ್ವೇಷ ಇಲ್ಲಾರ್ದಂತೆ ಅವರಿಬ್ಬರು ಮತ್ತೆ ಒಂದಾಗಿರೋದು ನೋಡ್ತು ಮಾತು. ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ನಾವ್ ಅನ್ಕಂತೀವಲ್ಲ, ಈ ಊರು ಬಿಟ್ಟು ನಾನು ಬೇರೆ ಊರಿಗೆ ಹೋಗ್ತದೀನಿ ಅಂತ ಅನ್ಕಲ್ತು ಮಾತು. ಹೋಗೋದು ನಮ್ಮ ಬಾಧ್ಯತೆ ಅಷ್ಟೇ. ಅಲ್ಲೆಲ್ಲೂಯ್ಯ. ಊರಿಗೆ ಹೋಗೋದು ನಮ್ಮ ಬಾಧ್ಯತೆ, ನಾವೆಲ್ಲಿಯಾದ್ರೂ ಹೋಗೋದು ನಮ್ಮ ಬಾಧ್ಯತೆ ಅಷ್ಟೇ. ಆದ್ರೆ ಹಿಂತಿರುಗಿ ಕರ್ಕೊಂಬರೋದು ಅದು ನಮ್ಮ ಬಾಧ್ಯತೆ ಅಲ್ಲ, ಅದು ದೇವರ ಬಾಧ್ಯತೆ ಅಂತೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹೋಗೋದು ನಮ್ ಕೆಲಸ, ಆದ್ರೆ ಹೋದ್ಮೇಲೆ ಹೋಗಿ ಕೆಲಸ ಸಕ್ಸಸ್ ಮಾಡಿ, ಯಶಸ್ವಿ ಮಾಡಿ, ಆಶೀರ್ವಾದ ಮಾಡಿ, ಕೃಪೆ ತೋರಿಸಿ, ಸಹಾಯ ಮಾಡಿ ಮತ್ತೆ ಹಿಂತಿರುಗಿ ಕರ್ಕೊಂಬಂದು ಎಲ್ಲಿ ನಿಲ್ಲಿಸ್ತಾನಂತಂದ್ರೆ ಅದು ಯಾರ ಬಾಧ್ಯತೆ? ದೇವ್ರ ಬಾಧ್ಯತೆ. ದೇವ್ರ ಬಾಧ್ಯತನೂ ಐತಿ, ಇದರಲ್ಲಿ ನನ್ನ ಬಾಧ್ಯತೆ ಕೂಡ ಐತಿ ಅಂತ ಹೇಳ್ತಾನೆ ಯಾಕೋಬ. ಹಲ್ಲೆಲೂಯ್ಯ. ಬರೇ ದೇವರಂದೇ ನಮಗೆ ಆಶೀರ್ವಾದ ಮಾಡು, ನೀನು ವಾಗ್ದಾನಗಳು ದೊಡ್ಡ ದೊಡ್ಡ ವಾಗ್ದಾನಗಳು ಕೊಟ್ಟಿಗಿ, ದೊಡ್ಡ ದೊಡ್ಡ ಆಶೀರ್ವಾದ ಮಾಡಿ ಅಂದ್ರೆ ಓಕೆ. ದೊಡ್ಡ ದೇವರು ದೊಡ್ಡ ವಾಗ್ದಾನನೇ ಕೊಡ್ತಾನ, ಸಣ್ಣ ವಾಗ್ದಾನ ಕೊಡಕಲ್ಲ. ಒಬ್ಬ ಸೇವಕ ಏನ್ ಹೇಳೇನಂತಂದ್ರೆ ಆತನಿಂದ ದೊಡ್ಡದು ಎಕ್ಸ್ಪೆಕ್ಟ್ ಮಾಡು, ಅಂದ್ರೆ ದೊಡ್ಡ ಆಶೀರ್ವಾದ ನೀನು ಆಲೋಚನೆ ಮಾಡು, ನೀನು ಕೂಡ ಆತನಿಗೆ ದೊಡ್ಡದ ಕಾರ್ಯಗಳನ್ನು ಮಾಡಂತೆ. ಹಲ್ಲೆಲೂಯ್ಯ. ನಮ್ಮ ದೇವರು ಎಂತವನು? ದೊಡ್ಡವನು. ಎಲ್ಲರನ್ರಿ ಎಂತ ದೇವರು?
ದೊಡ್ಡ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ, ಆತನ ಶಕ್ತನ ಪ್ರಿಯರ ಮಕ್ಕಳೇ. ನೋಡ್ರಿ, ಹೋಗೋದು ನಮ್ ಕೆಲಸ. ನಾವು ಬಹಳ ಸರ ಊರ್ಗಳಿಗೆ ಹೋಗೋ ಹೊತ್ನಾಗ, ಟೂರ್ಗಳಿಗೆ ಹೋಗೋ ಹೊತ್ನಾಗ, ಬೇರೆ ಬೇರೆ ಕಡೆಗೆ ಹೋಗೋ ಹೊತ್ನಾಗ ಹೋಗಿ ಬರ್ತು ಅಂತ ಮಾತು, ಹೌದಲ್ವಾ? ಏನಂತ ನಾವು ಹೋಗಿ ಬರ್ತು ಅಂತ ಮಾತು. ಹೋಗೋದು ನಮ್ ಕೆಲಸ ಅಷ್ಟೇ, ತಿರುಗಿ ಬರೋದು ನಮ್ ಕೆಲಸ ಅಲ್ಲ ಸಿಲಿ. ಯಾಕಂದ್ರೆ ಹೋಗೋ ದಾರಿಯಲ್ಲಿ, ಹೋಗಿರುವ ಸ್ಥಳದಲ್ಲಿ, ಹೋಗಿರುವ ಪ್ರಾಂತದಲ್ಲಿ, ಹೋಗಿರುವ ಊರುಗಳಲ್ಲಿ ಸುರಕ್ಷಿತವಾಗಿ ಕಾಪಾಡಿ ಹಿಂತಿರುಗಿ ಕರ್ಕೊಂಡ್ಬರುವ ಬಾಧ್ಯತಾ ತಂದೆ ತಾಯಿದಲ್ಲ. ಯಾರ್ದು ಹೇಳ್ರಿ ಇವಾಗ? ಚಪಳ ತಟ್ಟಣ ದೇವರಿಗೆ. ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೇನೆ ಅಂತ ಹೇಳ್ತಾನೆ. ಮತ್ತೆ ಯಾಕೋ ಸ್ಪಷ್ಟವಾಗಿ ಹೇಳ್ತಾನ, ಅಪ್ಪ ನಾನು ಈ ಕೋಲ್ ಹಿಡ್ಕೊಂಡು ಒಂಟಿಯಾಗಿ ಹೋಗ್ತಾ ಇದೀನಿ, ಯಾರಿಲ್ಲ ಅಂತ. ಏನ್ ದಾಟಿ ಹೋಗ್ಯಾನತನು? ಯೋರ್ದಾನ್ ದಾಟಿ ಹೋಗ್ಯಾನ ಮಾತು. ಅಂದ್ರೆ ಕಾನಾನಿಗೂ ಯೋರ್ದಾನಿಗೂ, ಯೋರ್ದಾನ್ ದಾಟಿ ಹೋದ್ರೆ ಬೇರೆ ದೇಶಕ್ಕೆ ಹೋಗ್ತಾರ, ಯೋರ್ದಾನ್ ದಾಟಿ ಬಂದ್ರೆ ಕಾನಾನ್ ದೇಶಕ್ಕೆ ಬರ್ತಾರ ಮಾತವ್ರು. ಅದಕ್ಕೋಸ್ಕರ ಕಾನಾನ್ ದೇಶವನ್ನು ಅವ್ರ ಊರ್ನ ಬಿಟ್ಟು ದಾಟಿ ಆತನು ಬೇರೆ ಪ್ರಾಂತಕ್ಕೆ ಆತನು ಹೋಗ್ತಾನ ಮಾತು. ಒಂಟಿಯಾಗಿ ಹೋಗ್ತಾನ. ಜೀವಿತದಲ್ಲಿ ಕೆಲವು ಸಾರಿ ಒಂಟಿ ಪ್ರಯಾಣ ಹೆಂಗಿರ್ತದಂದ್ರೆ, ಸುತ್ತಮುತ್ತಲ ಎಲ್ಲರ ಜನರು ಇರ್ತಾರೆ ಅಷ್ಟೇ, ಆದ್ರೆ ಮನಸ್ಸಿನಲ್ಲಿರುವ ಬಾಧೆ, ಮನಸ್ಸಿನಲ್ಲಿರುವ ವೇದನೆ, ಮನಸ್ಸಿನಲ್ಲಿರುವ ಕಣ್ಣೀರು ಎಷ್ಟು ಜನ ಇದ್ರೆ ತಿರ್ಸ್ಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಮಾತು ಕೊಟ್ಟ ದೇವರು ನಿನಗೆ ಗೊತ್ತಿದ್ರೆ ತಿರ್ಸನ ಮಾತು. ಹಲ್ಲೆಲೂಯಾ. ಯಾರು ತಿರ್ಸ್ತಾರ? ನಿನ್ನ ಎಲ್ಲ ಸಮಸ್ಯೆಗಳು ಯಾರು ತಿರ್ಸ್ತಾರ? ಮಾತು ಕೊಟ್ಟ ದೇವರು ತಿರ್ಸನ, ವಾಗ್ದಾನ ಮಾಡಿದ ದೇವರು ತಿರ್ಸನ. ಅದಕ್ಕೋಸ್ಕರ ಹೇಳ್ತಾನ, ನಾನು ಒಂಟಿಯಾಗಿ ಹೋದೆ, ಎರಡು ಪಾಳ್ಯಕ್ಕೆ ನಾಯಕನಾಗಿ ತಿರುಗಿ ಬರಂಗ್ ಮಾಡಿಗಿ. ಅದಕ್ಕೋಸ್ಕರವೇ ನಾನ್ ಮಾಡಿದ ಅರಿಕೆಗೂಡಾಗಿ ನಾನ್ ತಪ್ಸಂಗಿಲ್ಲ. ನಾನ್ ನಿನಗೇನ್ ಮಾಡ್ಬೇಕು ಅದು ಮಾಡಿದಂತ ನನ್ನ ಮಾತು ಯಾಕೋಬ. ಅದ್ರಲ್ಲಿ ಒಂದು ಪಾಲು ಕೊಡು, ಕೊಟ್ರೆ ನಿನಗೆ ಆಶೀರ್ವಾದ ಐತಿ. ಮನುಷ್ಯನಿಗೆ ಕೊಡ್ತನಕ ಬೇಡ, ದೇವ್ರಿಗೆ ಕೊಡ್ತನಕ. ಎದಕ್ಕಂದ್ರೆ ನಿನ್ನನ್ನು ಆಶೀರ್ವಾದ ಮಾಡುದು ಮನುಷ್ಯನಲ್ಲ. ಈ ಪಾಸ್ಟರ್ ತಕ್ ಪ್ರಾರ್ಥನೆ ಮಾಡ್ತೀಯ ಅಂತಿದ್ರೆ ಬೆಂಗಳೂರಿನಾಗಿರೋ ಪಾಸ್ಟರ್ ತಕ್ ಕೂಡ ಪ್ರಾರ್ಥನೆ ಮಾಡ್ಸಿಯ, ಸಂತೋಷ, ತುಂಬಾ ಸಂತೋಷ. ಬೆಂಗಳೂರಿನಾಗಿರೋ ಪಾಸ್ಟ್ ಕೂಡ ಸರಿಯಾಗ್ಲಿಲ್ಲ, ಅಮೆರಿಕದಾಗಿರೋ ಪಾಸ್ಟ್ ಕೂಡ ಹತ್ರ ಪ್ರಾರ್ಥನೆ ಮಾಡ್ಸಿಯ. ನೀನ್ ಮಾಡೋದ್ ನೀನ್ ಮಾಡ್ಲಿಲ್ಲ ಅಂದ್ರೆ ದೇವ್ರ ಆಶೀರ್ವಾದ ಮಾಡಕ್ ಬಸಿಲ್ಲ. ಹಲೋ, ನೀನ್ ಮಾಡೋದ್ ನೀನ್ ಮಾಡ್ಲಿಲ್ಲ ಅಂದ್ರೆ ದೇವ್ರ ಆಶೀರ್ವಾದ ಮಾಡಕ್ಕಲ್ಲ. ಇದು ಸತ್ಯ. ಕೆಲವ್ರು ಹೆಂಗ್ರಂದ್ರೆ ಕುಂಬಳಕಾಯಿ ಬಳ್ಳಿ ಇದ್ದಂಗಂತೆ. ಅಂದ್ರೆ ಅದೇನ್ ಮಾಡ್ದತ್ತ, ನಾವು ಬೀಜ ಇಕ್ತಿವಿ, ನಾವು ನೀರ್ ಹಾಕ್ತಿವಿ, ನಾವು ಸಂರಕ್ಷಣೆ ಕೊಡ್ತೀವಿ. ಅದು ಪಾಪ ಬಳ್ಳಿ ಅಬ್ಬಿಕೆಂದು ಹೋಗಿ ಪಕ್ಕದ ಮನೆ ಕಾಂಪೌಂಡ್ಗೆ ಹಾಕಿ ಅಲ್ಲಿ ಬಿಡ್ತದೆ ಕುಂಬಳಕಾಯಿ. ಅವ್ರಂತಾರೆ ಈ ಕಡೆ ಬಂದಿ ನಮ್ ಕಂಪೌಂಡ್ ಅಂತಾರ ಮಾತು. ಕುಂಬಳಕಾಯಿ ಇದು ನಿಮ್ ಜಾಗದಾಗ ಬಿಟ್ಟಿಲ್ಲ, ಎಲ್ಲಿ ಬಿಟ್ಟಿದಾಗ ಹಂಗಿಂತ ಕೆಲವು ಏನ್ ಮಾಡಕ್ ಬರಕಲ್ಲ. ನೀನ್ ಆಶೀರ್ವಾದ ಹೊಂದ್ಬೇಕಂದ್ರು, ನಿನ್ ಕುಟುಂಬಕ್ಕೆ ಆಶೀರ್ವಾದ ನಿಧಿಯಾಗಿ ನೀನ್ ಇರ್ಬೇಕಂದ್ರು ದೇವರು ವಾಗ್ದಾನ ಮಾಡ್ಯಾನ. ಆತ ನಿನ್ನ ಪ್ರಾರ್ಥನೆ ಕೇಳ್ಯಾನ, ನಿನ್ನ ಸಂಗಡ ನಡೆಸ್ಯಾನ, ನಿನ್ನ ಆಶೀರ್ವಾದ ಮಾಡ್ಯಾನ. ನೀನಿವಾಗ ಏನ್ ಮಾಡಿ ಮಾತು ಕೊಟ್ಟು ತಪ್ಸ್ಕೋಬೇಕ ಪ್ಲಾನ್ ಮಾಡ್ಬೇಡ. ಮಾತು ಕೊಟ್ಟು ನೆರವೇರಿಸಲಿಕ್ಕೆ ಪ್ಲಾನ್ ಮಾಡ್ಕ. ನಿನ್ನ ಕುಟುಂಬನ, ನಿನ್ ಸಂತತಿನ ಎಲ್ಲಿ ಅವಮಾನ ಆಯತ ತನ್ಕಡಿಗೋ ಅಲ್ಲಿ ಮತ್ತೆ ಕರ್ಕೊಂಬಂದ್ ತಿರುಗಿ ನಿಲ್ಲಿಸ್ತಾನ ಅಲ್ಲಿ. ಎದಕಂದ್ರೆ ಯಾಕೋ ಎದಕ್ಕೋ ಏನ್ ಹೇಳ್ರಿ, ಊರ್ ಬಿಟ್ಟು ಅಲ್ಲಿ ಇನ್ನಿದ್ರೆ ಆತನಿಗೆ ಮರಣ, ಅಲ್ಲಿದ್ರೆ ಆತನಿಗೆ ಸಾವು, ಅಲ್ಲಿದ್ರೆ ಆತನಿಗೆ ಮರೆಯೋದಿಲ್ಲ. ಅದಕ್ಕೋಸ್ಕರ ಎಲ್ಲಿ ಮರೆಯೋದಿಲ್ಲ ಅಂತೇಳಿ ಊರ್ ಬಿಟ್ಟು ಹೋಗಿದ್ದು ದೇವ್ರು ಮತ್ತೆ ತಿರುಗಿ ಕರ್ಕೊಂಡ್ ರಾಜನಾಗಿ ದೇವ್ರ ಆಶೀರ್ವಾದ ಮಾಡದಂತೆ. ಹಲ್ಲೆಲೂಯಾ. ಹೋಗೋದು ನಮ್ಮ ಬಾಧ್ಯತಾ, ಹಿಂತಿರುಗಿ ಕರ್ಕೊಂಡ್ ಯಾರ ಬಾಧ್ಯತಾ? ದೇವ್ರ ಬಾಧ್ಯತೆ. ಒಬ್ಬ ಪಾಸ್ಟ್ ಹೇಳ್ತಾ ಇದ್ ಮಾತು, ಊಟ ಮಾಡೋದು ಮನುಷ್ಯನ ಒಂದು ಆಸೆ ಬಾಧ್ಯತೆ ಅಂತೆ. ಮತ್ತೆ ಊಟ ಮಾಡಿದ್ದು ಕರ್ಸೋದು ಯಾರ ಬಾಧ್ಯತೆ? ಚಲಿ ನೀನೇನ ಮಿಸ್ನೆಟ್ ತಿರ್ಸ್ತೀಯಾ? ಇದು ಸ್ವಲ್ಪ ಜಾಸ್ತಿ ಆಯ್ತು ತಿರುಗ. ನಾ ಮುಂಜೆ ಬೆಳಗ್ಗೆ ಇವತ್ತು ಉಪವಾಸ ಮಾಡ್ತಲ್ಲ, ರಾತ್ರಿ ಫುಲ್ ಉಂಡಿನ ಮತ್ತೆಲ್ಲ ಖಾಲಿ ಮಾಡ್ಯ ದೇವ್ರು. ನಾವ್ ಅನಕಂತ ಮಾತು, ಬೆಳಗ್ಗೆ ಉಪವಾಸ ಮಾಡ್ತನಲ್ಲ, ಸ್ವಲ್ಪ 2 ತುತ್ತು ಜಾಸ್ತಿ ತಿಂದ್ರ ಬೇಸರ ತನಕಂತ ಮಾತು ಎಲ್ಲ ಖಾಲಿ ಮಾಡಿ ಕಳ್ಸನ ಮಾತು. ಮಗ ನೀನು ಬಾಳ ಸೇರೋದಿಲ್ಲ ನನಗಿಂತ ಸತ್ಯ ನಾನು ಹೇಳ್ತದೀನಿ ಮಾತು. ದೇವ್ರು ಬಾಳ ನಮಕ್ಕಿಂತ ಆತನು ಸರ್ವ ಶಕ್ತನ. ನಾವು ಏನ್ ಪ್ಲಾನ್ ಮಾಡ್ತಂದ್ರ ಅಸಲಿ ದೇವ್ರಿಗೆ ಏನ್ ಗೊತ್ತಿಲ್ಲ ಪ್ಲಾನ್ ಮಾಡ್ತೇವ. ಉಣ ಬೇಸೋಣ ಅಂತಾನ ಎಲ್ಲ ಖಾಲಿ ಮಾಡಿ ಎಲ್ಲ ಇನ್ನೇ ಮೂರ್ಛೋಗ ರೋಗ ಬಂದ ಪರಿಸ್ಥಿತಿಯಲ್ಲಿ ನಿಲ್ಸೇನ ಅಷ್ಟೇ. ನಮ್ದು ಇನ್ನೇನಿಲ್ಲ ಅಸಲಿ. ಹಲ್ಲೆಲೂಯಾ. ಯಾಕಂತಂದ್ರೆ ನಾವು ಮಾಡೋ ಪ್ಲಾನ್ಗಳು ಅದು ನಮಗೆ ಸಕ್ಸಸ್ ಅಮ್ಮಂಗ್ ಕಾಡ್ತಾವತ್ತು, ಆದ್ರೆ ದೇವ್ರ ಮುಂದೆ ನಡೆಯಂಗಿಲ್ಲ ಅವ ಯಾವು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನ್ ಏನ್ ಅರಿಕೆ ಮಾಡ್ತೀಯೋ, ಏನ್ ಆಶೀರ್ವಾದ ಹೊಂದಿದ್ಯೋ, ಯಾವ ರೀತಿ ನೀನ್ ಜೀವಿಸ್ತೀಯೋ ಅದಕ್ಕೆ ನೀನ್ ನಡ್ಕೋ ಕರೆಕ್ಟ್ ಆಗಿ. ನಿನ್ನ ಹೆಂಗ ಕಾಪಾಡ್ಬೇಕು, ಹೆಂಗ ತಪ್ಪಿಸ್ಬೇಕು, ಹೆಂಗ ನಡೆಸ್ಬೇಕು, ಹೆಂಗ ನಿನ್ನ ಎಲ್ಲಿ ಕೆಲವರು ಅನ್ಕಂತಾರ ಇವ್ರ ಪರಿಸ್ಥಿತಿ ಆಗೇತು ಅನ್ಕಂತಿರ್ತಾರ, ಹಂಗೆ ಎಬ್ಬಿಸಿ ಮೈನ ಪರ್ಸಂತ ದೇವ್ರು. ಹಲ್ಲೆಲೂಯಾ. ಅದು ಆತನ ಪ್ರಭಾವ. ನೀನ್ ಅನಕಂತ ಮಾತು ಆಗೇತು ತೀರ್ದು ತಂಗಿ ಎಲ್ಲ ಹಾಗೆ ಅನ್ಕೊಂಡಿ. ಅದು ಆತನ ಪವರ್. ಅಂದ್ರೆ ಎಲ್ಲರ ಯಾರ ಪವರ್? ಆತನ ಪವರ್ ಅಷ್ಟೇ. ಅದು ಮನುಷ್ಯನ ಪವರ್ ಅಲ್ಲ ಅಸಲಿ, ಅದು ಮನುಷ್ಯನ ಬಲ ಅಲ್ಲ ಅಸಲಿ. ಹೋಗೋದು ನಮ್ ಕೆಲಸಪ್ಪ, ಆದ್ರೆ ಕೆಲಸ ಮಾಡಿ ನೆರವೇರಿಸಿ ಸಕ್ಸಸ್ ಮಾಡಿ ಹಿಂತಿರುಗಿ ಕರ್ಕೊಂಬಂದು ಮತ್ತೆ ನಿಲ್ಸೋದು ಎಲ್ಲರನ್ರಿ ಯಾರ ಕೆಲಸ? ದೇವರ ಕೆಲಸ.
ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನ, ನೀನ್ ಮಾಡಿದ್ದ ಅರಿಕೆ ಕೂಡ ಕೇಳೇನ, ದೇವರು ಮಾಡಿದ ವಾಗ್ದಾನ ಕೂಡ ನೆರವೇರಿಸಲಿಕ್ಕೆ ಆತನ ಶಕ್ತನಾಗ್ಯಾನ, ಶಕ್ತಿವಂತನಾಗಿದ್ದಾನೆ. ನೀನ್ ಮರ್ತ್ಕೊಂಡು ಯೋಗಿನ ಒಂದು ವೇಳೆ ಜ್ಞಾಪಕ ಮಾಡಿಕ ಮರಿಬೇಡ. ಮಾಡಿಕೊಂಡಿರುವ ಬಾಯಿಂದ ಅರಿಕೆ ಆತನ್ನು ಮರ್ತರೆ ಆಯತಿನೇನಿಲ್ಲ ಸಲಿ ಏನಿಲ್ಲ ಪ್ರಿಯದರ ಮಕ್ಕಳೇ. ಓಕೆ, ಮುಂದಕ್ಕೆ ಹೋಗೋಣ. ನಾವು 2 ಸಮುವೇಲ 15ನೇ ಅಧ್ಯಾಯ 25ನೇ ವಚನ ಓದ್ರು ಒಂದ್ಸಾರಿ. 2 ಸಮುವೇಲ 15ನೇ ಅಧ್ಯಾಯ 25ನೇ ವಚನ. ಅರಸನು ಚಾದೋಕನಿಗೆ, ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು. ಯೆಹೋವನ ದೃಷ್ಟಿಯಲ್ಲಿ ನನಗೆ ಆತನ ದಯ ಇದ್ರೆ ನಾನು ಆತನನ್ನು ಏನ್ ಮಾಡ್ತೇನೆ, ಆತನ ಆಲಯವನ್ನು ನೋಡುವ ಹಾಗೆ. ಯಾರು ಬರ ಮಾಡ್ತಾರಪ್ಪ? ಯಾರು? ಆತನಿಗೆ ಇಷ್ಟ ಇದ್ರೆ, ಆತನಿಗೆ ದಯ ಇದ್ರೆ ನೀವೆಲ್ಲರೂ ಇದ್ದು ನನ್ನ ಕರ್ಕೊಂಡ್ ಬರಕ್ ಆಗ್ತಲ್ಲ. ಆದ್ರೆ ಆತನ ದಯ ನನ್ನ ಮೇಲಿದ್ರೆ, ಆತನ ಕರುಣೆ ನನ್ನ ಮೇಲಿದ್ರೆ, ಆತನ ಆಲಯಕ್ಕೆ ಆತನೇ ನನ್ನ ಏನ್ ಮಾಡ್ತಾನೆ, ಕರ್ಕೊಂಡ್ ಬರ್ತಾನೆ ಇಂತಕಂತ ಹೇಳ್ತಾನೆ ಮಾತು ದಾವೀದ. ಅಲ್ಲೆಲ್ಲೂ ಹೇಳ್ರು ಸರ್ ಎಲ್ಲರೂ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನ. 15ನೇ 25ನೇ ವಚನದಲ್ಲಿ ಏನ್ ಮಾತಾಡ್ತಾನಂತಂದ್ರೆ ದಾವೀದ ಅರಸನ್ನು ಚಾದೋಕನಿಗೆ ಹೇಳ್ತಾನಂತೆ, ನೀನು ದೇವರ ಒಡಂಬಡಿಕೆ ಮಂಜೂಷವನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗು. ಇಲ್ಲಿ ಏನ್ ನಡೆದಂತಂದ್ರೆ ಘಟನೆ, ಪರಿಪಾಲಿಸುವ ಸಮಯದಲ್ಲಿ ಮಗ ರಾಜ್ಯವನ್ನು ಕಿತ್ಕೊಳ್ಳಿಕ್ಕಾಗಿ ಸ್ವಲ್ಪ ಜನರನ್ನ ಕೂಡಿಸ್ಕೊಂಡು ಆತ ಒಂದು ಬೆಟ್ಟದ ಮ್ಯಾಕ್ ಹೋಗಿ ರಾಜನಾಗಿನಂತೇಳಿ ಎಲ್ಲರಿಗೆ ಅದು ತಂಬುರುಗಳು ಎಲ್ಲ ಮೇಳಗಳು ಎಲ್ಲ ವೀಣೆ ವಾದ್ಯಗಳೆಲ್ಲ ಬಾರಿಸಿ ಜೋರ ಚಪ್ಪಳೆ ತಡ್ತಾ ಕೂಡ್ತಾರಂತೆ. ಏನಾಗೈತೆ ಅಂತಂದ್ರೆ, ನಿನ್ ಮಗ ರಾಜ ಆಗ್ಯಾನಲ್ಲಿ ಅಂದ್ರ, ಅಪ್ಪ ನನ್ ಮಗ ರಾಜ ಆಗ್ಬಿಟ್ಟನ, ನಾನು ಹೇಳಿದ್ರಲ್ಲ ರಾಜ ಆಗ್ಬೇಕಾರದು, ಅವನು ಎದಪ್ಪ ಇಂಥ ಕೆಲಸ ಮಾಡ್ಯಾನ, ಸರಿ ಇವಾಗ ಏನ್ ಮಾಡೋದು, ಅವನು ಬರೋದು ನನ್ನ ಮೇಲೆ ಬೀಳೋದವನು. ಅದಕ್ಕೋಸ್ಕರ ನಾವೆಲ್ಲರೂ ಈ ಊರ್ ಬಿಟ್ಟು ಹೋಗ್ಬೇಡ ರೆಡಿ, ಅಸಲಿ ಇರೋದ್ ಬೇಡ, ಅವನೇ ಹೆಂಗನ ಮಾಡ್ಕೊಂಬ ತಗೋಲಿ. ಎದಕ್ ಗೊತ್ತಾ, ಆಡಳಿತ ಮಾಡ್ಲಿಕ್ಕೆ ಬಂದಿರೋದು ಯಾರು ಪಟ್ಟಕ್ಕೆ, ಇವಾಗ ಸ್ವಂತ ಮಗ. ಇವಾಗ ಮಗನ ಹತ್ರ ಇದ್ದು ನಿಂತ್ಕೊಂಡ ನನ್ಕ ಕತ್ತಿ ತಗೊಂಡು ಯಾರು ಸಾಯ್ತಾರ ಅಸಲಿ? ಯಾರು ಸಾಯ್ತಾರ? ದಾವಿದಿಗೆ ಎದುರಾಗಿ ಯಾರ ನಗರ ಯಾರಿಲ್ಲ ಸಲಿ. ಅದಕ್ಕೋಸ್ಕರ ಅವನು ಹೆಂಗನ ಏನಾನ ಮಾಡ್ಕೊಂಬಿಡ ತಗೋಲ್ ಅಂತೇಳಿ ಎಲ್ಲಾ ತನಗ್ ಬರ್ಬೇಕಾದ್ರೆ ಜನರ ಕರ್ಕೊಂಡು ಎಲ್ಲರೂ ಓದ್ತಿದ್ರ. ಮಂಜೂಷ ಓದ್ಕೊಂಡು ಒಬ್ಬ ಹಿಂದೆ ಬರ್ತದನಂತೆ. ಅಲ್ಲೆಲ್ಲೂಯ್ಯ, ಏನ್ ಹೊತ್ಕೊಂಡು ಹಿಂದೆ ಬರ್ತದನೊಬ್ಬತ್ತ? ಅರಸನಾದ ಚಾದೋಕನಿಗೆ ನೀನು ದೇವರ ಒಡಂಬಡಿಕೆ ಮಂಜೂಷವನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗು. ಮಂಜೂಷ ಒತ್ಕೊಂಡು ದಾರಿನಿದೆ. ಎದಕ್ಕ? ನೀನು ಓದ್ತದೀಗಲ್ಲ ಒಬ್ಬನೇ, ನೀನ್ ಇವಾಗ ಎಲ್ಲಿಗೆ ಹೋಗ್ತೀಯೋ, ಏನ್ ಕತ್ತೋ, ಏನ್ ಊಟ ಮಾಡ್ತೀಯೋ, ಯಾರು ಊಟ ಕೊಡ್ತಾರೋ, ಎಲ್ಲಿ ಮಲ್ಕೊಳ್ತೀಯೋ, ಎಲ್ಲಿರ್ತೀಯೋ, ಎದಕ್ಕಂದ್ರೆ ಒಂಟಿ ಪ್ರಯಾಣ. ದಾವೀದು ರಾಜ ಆಗಿದ್ರೊಳಗೆ ಮಗನಿಗೆ ಭಯಪಟ್ಟು ಓಡೋದವನ ಬಿಟ್ಟು ಮನೆ, ಆ ರಾಜ್ಯವನ್ನೆಲ್ಲ ಬಿಟ್ಟು ಹೋಗ್ತವನ. ಅದಕ್ಕೋಸ್ಕರ ನೀನ್ ಓದ್ತದೀಗಲ್ಲ, ಮತ್ತೆ ಮಂಜೂಷ ಇಲ್ಲದಕ್ಕ ಮಂಜೂಷ ಕೂಡ ನಿನ್ನೆ ತರ್ತವ ಅಂತೇಳಿ ಆ ಚಾದುಕನು ಏನ್ ಮಾಡಿದ ಅಂದ್ರೆ ಮಂಜೂಷ ಒತ್ಕೊಂಬಂತೆ. ಒತ್ಕೊಂಬಂದ್ರೆ ಅವ ದಾವೀದು ಹೇಳ್ತಾನಂತೆ, ನೋಡಪ್ಪ ಮಂಜೂಷ ಒತ್ಕೊಂಡ್ ಬಂದ್ರೆ ದೇವ್ರು ನನ್ನ ಸಂಗಡ ಇರ್ತಾನಂತ ನೀನ್ ಅನ್ಕೊಂಡಿಗೆ ಒಂದು ವೇಳೆ. ಆದ್ರೆ ಮಂಜೂಷ ಒತ್ಕೊಂಡ್ ಬಂದ್ರು ನೀವೆಲ್ಲರೂ ನನ್ನ ಸಂಗಡ ಇದ್ರು, ಯಾಜಕರಿದ್ರು, ಯಾರಿದ್ರು, ದೇವ್ರಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ನನ್ನಂತ ಅರ್ಥ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಮಂಜೂಷ ಇದ್ರೇನು, ಮಂಜೂಷ ಇಲ್ದಿದ್ರೇನು, ನೀವಿದ್ರೇನು, ಆತನ ದಯ ಇಲ್ಲದೆ ಹೋದ್ರೆ ನನ್ನ ಮತ್ತೆ ಹಿಂತಿರುಗಿ ಕರ್ಕೊಂಬರಕ್ ಆತನಿಗೆ ಮನಸ್ಸಿಲ್ಲ ಅಂತಂದ್ರೆ ನೀವು ಏನ್ ತಂದು ನನ್ನ ಹಿಂದೆ ಬಂದ್ರು ಒಳಗೆ ನಾನು ಹಿಂತಿರುಗಿ ಬರಕ್ ಹಾಕ್ಲಪ್ಪ. ದೇವರಿಗೆ ದಯ ಇದ್ರೆ ಏನಂತದನಪ್ಪ ಓದುವಾಗ, ಯೆಹೋವನ ದೃಷ್ಟಿಯಲ್ಲಿ ನನಗೆ ದಯ ದೊರಕಿದ್ರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು. ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲೆಂದು ತೋರಿಸಿದ್ರೆ ತನಗೆ ಸರಿ ಕಂಡಂತೆ ಮಾಡಲಿ ಆತನ ಚಿತ್ತ ಅಂದನಂತೆ. ಹಲ್ಲೆಲೂಯಾ. ನಾನು ಹೋಗ್ತದೇನೆ ಮಗನಿಗಾಗಿ ರಾಜ್ಯ ಬಿಟ್ಟು ಒಂಟಿಯಾಗಿ ಹೋಗ್ತೇನೆ. ಇಷ್ಟು ದಿನ ಸಿಂಹಾಸನವನ್ನು ನಾನು ರಾಜ್ಯವನ್ನು ಪರಿಪಾಲಿಸಿನಿ, ನನಗೆಲ್ಲರೂ ಮಾತು ಕೇಳಿದ್ರು. ಆದ್ರೆ ಇವತ್ತು ಯಾವಾಗ ಮಗ ತಾನು ಕುತಂತ್ರ ಹುಡುಕಿ ಆ ಪಟ್ಟಾಭಿಷೇಕ ತಾನು ಅಂದ್ಕೊಳ್ಬೇಕಂತ ಪ್ಲಾನ್ ಮಾಡ್ಯಾನೋ, ಸರಿ ಅವರೇ ತಗೊಂಬ್ಲಿ, ನಾವು ಹೋಗನ್ ನಡ್ರಿ ಇಲ್ಲಿ ಬಿಟ್ಟು ಅಂತೇಳಿ ಹೋಗ್ತಾ ಇರುವಾಗ ಮಂಜೂಷ ಒತ್ಕೊಂಡು ಬರ್ತಾರಂತೆ. ನಿನ್ ಹಿಂದೆ ಬರ್ತವಳಪ್ಪ. ನಾವು ಬೇಡ ಬೇಡ ಬೇಡ, ದೇವರು ಚಿತ್ತ ಇದ್ರೆ ಹಿಂತಿರಿ ಕರ್ಕೊಂಡ್ ಬರ್ಲಿ ನನ್ನ. ಒಂದು ವೇಳೆ ದೇವರ ಚಿತ್ತ ನನ್ನ ಹಿಂತಿರಿ ಬರೋದಿಲ್ಲ ಅಂತಂದ್ರೆ ನನ್ನ ಅಲ್ಲೇ ಮರ್ಕೊಂಡ್ಬಿಡ್ಲು ದೇವ್ರನ್ನಂತೆ. ಯಾರಂದ್ರೆ ಈ ಮಾತು
ದಾವೀದನ ಮಾತು. ಹಲ್ಲೆಲೂಯಾ. ಯಾವಾಗನ್ನಾಗ್ಲಿ ಕಷ್ಟ ಬಂದಾಗ, ಬಾಧೆ ಬಂದಾಗ, ಕಣ್ಣೀರ್ ಬಂದಾಗ, ನೋವು ಬಂದಾಗ ನಿನಗ್ ಕೂಡ ಒಂದು ಮಾತು ಧೈರ್ಯವಾಗಿ ಹೇಳುವಂತ ಸ್ವಭಾವ ನಿನಗಿರ್ಲಿ. ಏನ್ ಗೊತ್ತಾ? ದೇವರು ನನ್ನನ್ನು ಈ ಹಿಂಸೆಯಲ್ಲಿ ಹೋಗಂತೇಳಿ ಅನುಮತಿ ಕೊಟ್ರೆ ನೀನೇನ್ ಮಾಡ್ತೀವಿ, ನಾನೇನ್ ಮಾಡ್ತೀನಿ. ದೇವ್ರ ಚಿತ್ತ ಇದ್ರೆ ಈ ನೋವು, ಈ ಬಾಧೆ ತೆಗೆದಾಕಿ ಈ ಅಳುನ, ಈ ದುಃಖನ ನಾಟ್ಯವಾಗಿ ಮಾರ್ಪಡಿಸುವಾತನಾತನ ಅಂತ ಹೇಳ್ಬೇಕಂತೆ. ಹಲ್ಲೆಲೂಯಾ. ಒಂದು ವೇಳೆ ಆತನಿಗೆ ಚಿತ್ತ ಹೆಂಗೈತೋ ಹಂಗ ಆಗ್ಲಿ, ಹಿಂದಕ್ ಮಂಜು ತಗೊಂಡೋಗೋ ಅಂತದಂತೆ. ಹಲ್ಲೆಲೂಯಾ. ಮಂಜು ಸತ್ಕ ಬಂದ್ಬಿಟ್ಯಾ, ಬಾ ಬಾ ನನ್ನಿಂದ ಬಾ ಅಂತ ಅಂದಿಲ್ಲ ದಾವೀದ. ಎದಕ್ಕಂದ್ರೆ ಮಂಜುಷ ಐತಂದ್ರೆ ದೇವರ ಸನ್ನಿಧಿ ಇರ್ತದಂತ ಅವ್ರಿಗೆ ನಂಬಿಕೆ. ಅದಕ್ಕೋಸ್ಕರ ಮಂಜುಷ ಎಲ್ಲಿರ್ಬೇಕು ಗೊತ್ತಾ? ದೇವರ ಆಲಯದಲ್ಲಿರ್ಬೇಕು, ನನ್ನಿಂದ ಇರಬಾರ್ದು. ಹಲ್ಲೆಲೂಯಾ. ಮಂಜುಷ ಎಲ್ಲಿರ್ಬೇಕು? ದೇವರ ಆಲಯದಲ್ಲಿರ್ಬೇಕು. ನಾನು ಕೂಡ ದೇವರ ಆಲಯಕ್ಕೆ ಬರ್ತೀನಿ. ಇವಾಗ ಏನೋ ಸ್ವಲ್ಪ ಕಷ್ಟ ಬಂದತೆ, ಹೋಗ್ತದೆ ಅಡಿವಿಗೆ. ಆತನ ದಯ ನನ್ನ ಮೇಲೆ ಮತ್ತೆ ಬರ್ತದಲ್ಲ, ಮತ್ತೆ ಆತನ ಕರ್ಕೊಂಡ್ ಬರ್ತಾನ ನನ್ನಿಲ್ಲ ಅಂತ ಹೇಳಿನಂತೆ. ಹಲ್ಲೆಲೂಯಾ. ನಿನಗೆ ಆ ನಂಬಿಕೆ ಐತಾ? ಬಾಧೆ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ, ಅವಮಾನಗಳಾದಾಗ, ಹಿಂಸೆಗಳಾದಾಗ, ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದಾಗ, ನಂಬಿದವರೆಲ್ಲ ಕೈ ಬಿಟ್ಟಾಗ ದೇವರ ಚಿತ್ತ ಇವಾಗ ನಾನು ಹಿಂಗಿರೋದು ಅಂತ ಹೇಳ್ಬೇಕಂತೆ. ನಾನು ಹೆಂಗಿರೋದು? ಈ ರೋಗ ಅನುಭವಿಸೋದು, ಈ ನೋವು ಅನುಭವಿಸೋದು, ಈ ಅವಮಾನ ಅನುಭವಿಸೋದು, ಈ ಬಾಧೆ ಅನುಭವಿಸೋದು ದೇವ್ರ ಚಿತ್ತ ನಂದಳೆ. ಆದ್ರೆ ದೇವರಿಗೆ ನನ್ನ ಮೇಲೆ ದಯ ಇದ್ರೆ ಇದೆಲ್ಲವನ್ನು ತೆಗೆದಾಕಿ ಏನ್ ಮಾಡ್ತಾನೆ? ನಾನು ಮತ್ತೆ ನನ್ನನ್ನು ಸೌಖ್ಯ ಮಾಡ್ತಾನೆ, ಮತ್ತೆ ನನಗೆ ಸಮಾಧಾನ ಕೊಡ್ತಾನೆ, ಮತ್ತೆ ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಮತ್ತೆ ನನ್ನ ಪರಿಸ್ಥಿತಿ ಏನ್ ಮಾಡ್ತಾನ? ಚೇಂಜ್ ಮಾಡ್ತಾನೆ ಅಂತನು ಅಂತೇಳಿ ಮಾತಾಡುವ ಸ್ವಭಾವ ದಾವೀದನಿಗೆ ಕೂಡ ಐತಿ ಮಾತು. ಅದಕ್ಕೋಸ್ಕರ ಹೇಳ್ತಾನಲ್ಲ, ದೇವರ ಚಿತ್ತವಿದ್ರೆ ಆತನ ವಾಗ್ದಾನ ನೆರವೇರಿಸೋಣ. 5ನೇ ವಚನ ಓದಿವ ಒಂದ್ಸಾರಿ. 2ನೇ ಸಮುವೇಲ 19:22 ವಚನ ಓದಪ್ಪ. ಇವಾಗ 2ನೇ ಸಮುವೇಲ 19:22 ವಚನ ಓದು. 19:22. ಅದಕ್ಕೆ ದಾವೀದನು, ನನಗೆ ನಿಮಗೆ ಗೊಡವೆ ಬೇಡಪ್ಪ, ಇವತ್ತು ನೀವು ನನಗೆ ಪ್ರೇರೇಪಿಸುವರಾಗಿದ್ದೀರಿ. ಇಂಥ ದಿವಸದಲ್ಲಿ ಇಸ್ರಾಯೇಲರಿಗೆ ಏನಾಗಬಾರ್ದು, ಒಬ್ಬನಿಗೂ ಮರಣ ದಂಡನೆ ಆಗಬಾರದು. ಸರಿಯೋ? ನಾನು ಇವಾಗ ಇಸ್ರಾಯೇಲರಿಗೆ ಏನಾಗಿ ನಾನು ಅರಸನೆಂದು ಇವತ್ತು ಸ್ಪಷ್ಟವಾಗಿ ಗೊತ್ತಾಯ್ತು ಎಂದು ನುಡಿದನು. ಆಮೇಲೆ ಹೇಳಲ್ಲ ಸಾರಿ. ಮತ್ತೆ ದೇವ್ರು ಏನ್ ಮಾಡ್ಯಾನ? ದಾವೀದನ ಕರ್ಕೊಂಡ್ಬಂದು ಮತ್ತೆ ಎಲ್ಲಿ ಕುಂದಿಸ್ಯಾನಂತೆ? ಮತ್ತೆ ಅರಸನನ್ನಾಗಿ ಮಾಡ್ಯಾನ. ಮಗ ಏನಾದ? ಮುಗಿದೋದ ಮಾತು, ತಿರುಗಿ ಬೀಳಬಾರ್ದು. ಹಲ್ಲೆಲೂಯಾ. ದೇವರ ಅಭಿಷೇಕ ಮಾಡಿ ದಾವೀದನ ನಿಂದ್ರಿಸ್ರೆ ಮಗ ಒಂದು ವೇಳೆ ಅಪ್ಪ ನಾನ್ ರಾಜ್ಯ ಆಳ್ತಪ್ಪ ಅಂದ್ರೆ ದೇವ್ರ ಆತನ ಏನ್ ಮಾಡ್ಬೋದು? ಸರಿಯಪ್ಪ ಅಂತ ಆಳ್ಸ್ಬೋದಾಯ್ತು. ಆದ್ರೆ ತಂದೆಗೆ ಗೊತ್ತಿಲ್ಲಾರ್ದಂಗೆ ತಾನೇ ರಾಜ ಆಗ್ಯಾನಂತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಮುಗಿದೋಯ್ತು ಆತನ ಪರಿಸ್ಥಿತಿ. ಇವಾಗ ಇನ್ನೊಂದು ವಚನ ಹೋದ್ರಿ, 23:5 ವಚನ ಹೋದ್ರಿ. 2ನೇ ಸಮುವೇಲ 23:5. ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರ್ತದಲ್ಲ, ಆದರೂ ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಏನಾಗೋದಿಲ್ಲ ಅಂತ ಶಿಲಾದಂದಿಗೆ ಅದು ಬಿದ್ದೋಗೋದಿಲ್ಲ. ಅಸಲಿ ದೇವರು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ್ರೆ ಎಲ್ಲವೂ ಬಿದ್ದೋಗ್ತಾವ, ದೇವ್ರ ಮಾತು ಮಾತ್ರ ಬಿದ್ದೋಗೋದಿಲ್ಲ ಅಂತ ಮಾತಾಡ್ತದ ಮಾತು. ಓದಪ್ಪ. ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ. ನನ್ನ ರಕ್ಷಣೆಯ ಮೂಲವು ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ ಅಂತ ಹೇಳ್ತಾನ ಮಾತು. ಏನಂತ ಹೇಳ್ತಾನ? ನನ್ನ ಮನೆ ಯೆಹೋವನ ಸನ್ನಿಧಿಯಲ್ಲಿ ಹೆಂಗೈತೆ ಅಂತ ಹೇಳಪ್ಪ? ಸ್ಥಿರವಾಗಿದೆ. ಎಲ್ಲರಂದ್ರೆ ಏನಾಗೈತೆ? ಸ್ಥಿರವಾಗಿದೆ. ಅದಕ್ಕೋಸ್ಕರವೇ ಕೀರ್ತನೆಗಾರನ ಏನಂತಾನ? ನಿನ್ನ ಮಗ್ಗುಲಲ್ಲಿ 1000 ಜನ ಸತ್ತು ಬಿದ್ರು, ನಿನ್ನ ಎಡಗಡೆಯಲ್ಲಿ 10,000 ಜನ ಸತ್ತು ಬಿದ್ರು, ನಿನ್ನಗೆ ಏನು ಕೇಡು ತಟ್ಟದಿಲ್ಲ ಅಂತ ಏನಂತಂದ್ರೆ ಅದು ಯಾವ ಒಂದು ಶಬ್ದದಿಂದ ಆ ಒಂದು ಬರೆಯುವಂತ ಭಕ್ತನ ಬರ್ದನಂತಂದ್ರೆ, ಏನ್ ಪ್ರಾಬ್ಲಮ್ ಬರ್ಲಿ, ಏನ್ ಸಮಸ್ಯೆ ಬರ್ಲಿ, ನನ್ನ ಮನೆ ಎಲ್ಲಿ ನೆಲೆಗೊಂಡಂದ್ರೆ ದೇವರ ಮಂದಿರದಲ್ಲಿ ನೆಲೆಗೊಂಡಂತ ಹೇಳ್ತಾನಂತೆ. ಹಲ್ಲೆಲೂಯಾ. ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಏನಾಗೈತೆ? ಸ್ಥಿರವಾಗಿವೆ ಅಲ್ಲವೋ ಅಂತ ಮಾತು. ಸ್ಥಿರತ್ವ ಅಂದ್ರೆ ಏನು? ಕದಲಾರದಂಥದ್ದು. ಏನ್ ಬಂದ್ರು ಸ್ತಂಭವಾಗಿ ನಿಂತ್ಕೊಳ್ಳುವಂಥದ್ದು, ಏನ್ ಪರಿಸ್ಥಿತಿ ಬಂದ್ರು ಅಲುಗಾಡಲಾರದಂತೆ ನಿಲ್ಲುವಂಥದ್ದು. ಅದಕ್ಕೋಸ್ಕರವೇ ಆತನು ನನ್ನೊಡನೆ ಏನ್ ಮಾಡ್ಕೊಳ್ಳೋಣ? ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದು ಎಂದಿಗೂ ಬಿದ್ದೋಗುವುದಿಲ್ಲ. ಹಲ್ಲೆಲೂಯಾ.
ಏನಾಗುದಿಲ್ಲ, ಅದು ಎಂದಿಗೂ ಬಿದ್ದೋಗುದಿಲ್ಲ. ಅಷ್ಟಪ್ಪ ನಿನ್ ಪರಿಸ್ಥಿತಿ, ನಿನ್ ಜೀವಿತ ಅಷ್ಟೇ, ನಿನ್ ಮಕ್ಕಳ ಪರಿಸ್ಥಿತಿ ಅಷ್ಟೇ, ನಿನ್ ಕುಟುಂಬ ಅಷ್ಟೇ ಅಂತ ಅಂದವನ್ಗ ದೇವರು ಮಾತು ಮರಿಬೇಡ. ಎಲ್ಲರಂದ್ರೆ ಯಾರ ಮಾತು ಮರಿಬೇಡ? ದೇವರು ಮಾತು ಮರಿಬೇಡ. ಮನುಷ್ಯರು ಏನನ್ನ ಹೇಳಿ, ಮನುಷ್ಯರು ಏನನ್ನ ನಿನಗೆ ಮಾತಾಡ್ಲಿ, ಆ ಪರಿಸ್ಥಿತಿಗಳು, ಆ ಒಂದು ಸಮಸ್ಯೆಗಳು ಕೂಡ ಎದುರಾಗಿ ನಿಂತ್ಕೊಳ್ಳಿ, ಆದ್ರೂ ದೇವರ ಮಾತು ಮರಿಬೇಡ. ದೇವರ ಮಾತು ನೆರವೇರಿಸಲಿಕ್ಕೆ ಆತನು ಶಕ್ತನೋ. ಪ್ರಿಯರ ಮಕ್ಕಳೇ, ಎಲ್ಲರೂ ಬಾನಿಸರಾಗಿ ಏನಾಗ್ಯಾರ ಅಂದ್ರೆ ಎಲ್ಲರೂ ಈಜಿಪ್ಟ್ ದೇಶಕ್ಕೆ ಹೋಗ್ಯಾರ. ಮಾತು ಎಲ್ಲರೂ ಎಲ್ಲಿ ಹೋಗ್ಯಾರ? ಈಜಿಪ್ಟ್ ದೇಶಕ್ಕೆ ಹೋಗಿ 430 ವರ್ಷ ಅಲ್ಲಿ ಬಾನಿಸಗಳಾಗಿದಾರಂತೆ. ಅಷ್ಟು ವರ್ಷ ಆದ್ಮೇಲೆ ಏಸೇಪ ಹೇಳ್ತಾನ ಒಂದ್ ದಿವಸ, ಮರಣ ಹೊಂದೋದಕ್ಕಿಂತ ಮೊದಲು, ನೋಡ್ರಿ ನೀವೆಲ್ಲರೂ ಇಲ್ಲೇ ಶಾಶ್ವತವಾಗಿರ್ತೋ ಅಂತ ಅಸಲಿ ಅನ್ಕಬಾಡ್ರಿ, ಎಲ್ಲಿ ಈಜಿಪ್ಟ್ ನಲ್ಲೇ ಇರ್ತೋ ಅಂತ ಅನ್ಕಬಾಡ್ರಿ ಅಸಲಿ. ಆದ್ರೆ ನಿಮ್ಮನ್ನ ಖಚಿತವಾಗ್ಲೂ ಒಂದಲ್ಲ ಒಂದಿವ್ಸ ದೇವರು ವಾಗ್ದಾನ ಮಾಡಿನ. ಯಾರಿಗೆ? ನಮ್ ತಾತ ಅಬ್ರಾಮನಿಗೆ. ಅದಕ್ಕೋಸ್ಕರವೇ ನಮ್ಮನ್ನ ದೇವರು ಬಿಡಿಸ್ಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರ್ಸ್ತಾನ. ಆದ್ರೆ ನಾನು ಒಂದು ವೇಳೆ ಇಲ್ಲೇ ಈಜಿಪ್ಟ್ ನಲ್ಲಿ, ಐಗುಪ್ತ ದೇಶದಲ್ಲೇ ನಾನು ಸತ್ತೋದ್ರೆ ನನ್ನ ಮಣ್ಣು ಈಜಿಪ್ಟ್ ನಲ್ಲಿ ಮಾಡ್ಬೇಡ್ರಿ ನೀವು. ನಾನ್ ಸತ್ತೋದ್ಮೇಲೆ ನನ್ನ ಬಾಡಿನೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ ನಲ್ಲಿ ಇಡ್ರಿ. ಬಾಕ್ಸ್ ನಲ್ಲಿ ಇಟ್ಟು ನಿಮ್ಮನ್ನ ಬಿಡಿಸ್ಕೊಂಡು ಕಾನಾನ್ ದೇಶಕ್ಕೆ ಹೋಗ್ತಾವ, ಅವಾಗ ನಿಮ್ ಸಂಗಡ ನನ್ನ ಬಾಕ್ಸ್ ತಗೊಂಡೋಗಿ ಕಾನಾನ್ ದೇಶದಲ್ಲಿ ಏನ್ ಮಾಡ್ರಿ? ಮಣ್ಣು ಮಾಡ್ರಿ ಅಂತ ಹೇಳನ್ ಮಾತು. ಯಾವಾಗ ಹೇಳನ? ಬದುಕಿರುವಾಗ ಹೇಳನ್ ಮಾತು. ಈ ಮಾತು ಯಾರು? ಏಸೇಪ ಹೇಳಿ 110 ವರ್ಷ ಆದ್ಮೇಲೆ ಸತ್ತೋಯ್ರ ಮಾತು. ಸತ್ತದ ಕೂಡಲೇ ಈಜಿಪ್ಟ್ ಒಂದು ಪದ್ಧತಿ, ಯಾವೆಲ್ಲ ಡ್ಯಾಮೇಜ್ ಆಯ್ತಾವ ಅವೆಲ್ಲ ತೆಗೆದ್ಬಿಟ್ಟು ಸುಗಂಧ ತೈಲಗಳು ಹಾಕ್ಬಿಟ್ಟು 40 ದಿನ ಅದನ್ನ ಎಲ್ಲ ಸರಿ ಮಾಡಿ ಬಾಕ್ಸ್ ನಲ್ಲಿ ಇಟ್ಟರ ಮಾತು. ಇವಾಗ ಎಲುಬುಗಳು ಮಾತ್ರ ಅದರಲ್ಲಿ ಅದೇ ಹೊತ್ತು ಅಸ್ಥಿ ಪಂಜರ ಐತಿ ಏಸೇಪದ್ದು. ಅವಾಗ ದೇವ್ರ ಏನ್ ಮಾಡ್ದ? ಕಾಲಗಳು ಮುಗುದಂಗಲ್ಲ, ಕಾಲಗಳು ಮುಗುದಂಗಲ್ಲ, ಕಾಲಗಳು ಮುಗುದಂಗಲ್ಲ. 430 ವರ್ಷ ಆದ ಕೂಡಲೇ ವಾಗ್ದಾನವನ್ನು ನೆನಪು ಮಾಡಿಕೊಂಡ. ಅಬ್ರಾಮಿಗೆ ಏನ್ ಹೇಳಿದ್ದ? ಮತ್ತೆ ನಾನು ತಿರುಗಿ ನಿಮ್ಮನ್ನ ಕಾನಾನ್ ದೇಶಕ್ಕೆ ಬರಂಗ ಮಾಡ್ತೇನೆ, ನೀವು ಅಲ್ಲೇ ಇರಂಗಿಲ್ಲ ಬಾನಿಸರಾಗಿ, ನಾನ್ ನಿಮ್ಮನ್ನ ಬಿಡಿಸ್ತೀನಿ ಅಂತೇಳಿ ಮೋಶನ ಎಬ್ಬಿಸಿ, ಮೋಶನ ಈಜಿಪ್ಟ್ ಕಳಿಸಿ ಅವ್ರನ್ನೆಲ್ಲರನ್ನ ಬಿಡಿಸ್ಕೊಂಡು ಬರುವಾಗ, ಇವರು ಖಾಲಿ ಕೈಯಲ್ಲಿ ಬರುವಾಗ ಏನ್ ಮಾಡ್ಯಾರ? ಐಗುಪ್ತ ದೇಶದಲ್ಲಿ ಸತ್ತು ಮರಣ ಹೊಂದಿರುವ ಏಸೇಪನ ಎಲುಬುಗಳು ಬಾಕ್ಸ್ ನಲ್ಲಿ ತಗೊಂಬಂದು ಕಾನಾನ್ ದೇಶದಲ್ಲಿ ಏನ್ ಮಾಡ್ಯಾರ? ಮಣ್ಣು ಮಾಡ್ಯಾರ ಮಾತು. ಇವಾಗ ಓದ್ತಿರೋ ವಾಕ್ಯನ ಒಂದ್ಸಾರಿ ಆದಿಕಾಂಡ 50ನೇ ಅಧ್ಯಾಯ 24ನೇ ವಚನದಿಂದ ಓದಪ್ಪ ಒಂದ್ಸಾರಿ. ಆದಿಕಾಂಡ 50ನೇ ಅಧ್ಯಾಯ 24ನೇ ವಚನದಿಂದ ಓದು. ಆದಿಕಾಂಡ 50ನೇ ಅಧ್ಯಾಯ 24 ನಿಂಚ 25, 26 ತನಕ ಓದಪ್ಪ. ಎಲ್ಲರೂ ಕೇಳಿಸ್ಕೊಡ್ರಿ. ಏಸೇಪನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದ್ರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಏನ್ ಮಾಡ್ತಾನೆ? ಪರಂಬರಿಸಿ ಈ ದೇಶದಿಂದ ತಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಕೊಡುತ್ತೇನೆ ಎಂದು ಹೇಳಿ ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳ್ರಿ ಎಂದು ಹೇಳಿದನು. ಇದಲ್ಲದೆ ಏಸೇಪನು ಇಸ್ರಾಯೇಲನ ಮಕ್ಕಳಿಗೆ ದೇವರಂತೆ ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಮರಿಸ್ತಾನೆ. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಏನ್ ಮಾಡ್ರಿ? ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆ ಎಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಏಸೇಪನು 110 ವರ್ಷದವನಾದಾಗ ಏನಾದನು? ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗಿಂದ ಅದನ್ನು ಎದುರಲ್ಲಿಟ್ಟರಂತೆ. ನಾನೇನ್ ಹೇಳಿನಿ? ಎದುರಲ್ಲಿಟ್ಟರ ಅಂತ ಹೇಳಿನಿ, ಹೌದಲ್ವಾ? ಅಂದ್ರೆ ಮನುಷ್ಯನ ಸತ್ತು ಹೋದ್ರೆ ಏನ್ ಮಾಡ್ಬೇಕು? ಎಲ್ಲಿ ಉಣ್ಣು ಇಡ್ಬೇಕು? ಪೆಟ್ಟಿಗೆಯಲ್ಲಿ ಇಟ್ಟ ಮೇಲೆ ಎಲ್ಲಿ ಉಣ್ಣು ಇಡ್ಬೇಕು? ಮಣ್ಣಿನಲ್ಲಿ ಉಣ್ಣು ಇಡಬೇಕು. ಏಸೇಪನ ಸಮಾಧಿ ಎಲ್ಲಿ ಉಣ್ಬಾರ್ದ? ಈಜಿಪ್ಟ್ ನಲ್ಲಿ ಉಣ್ಬಾರ್ದು. ವಾಗ್ದಾನ ಮಾಡಿದ ದೇಶದಲ್ಲಿ ನನ್ನ ಸ್ಥಾಪನೆ ಆಗ್ಬೇಕಂತ ಹೇಳಿದಂತೆ. ಹಲ್ಲೆಲೂಯಾ. ಯಾವಾಗ ಹೇಳಿದ ಅಸಲಿ ಇವ್ರ ಪರಿಸ್ಥಿತಿ ಹೆಂಗೈತಿ? ಎಲ್ಲರೂ ಬಾನಿಸರಾಗಿ ಬಂದು, ಅಂದ್ರೆ ಎಲ್ಲರೂ ಈಜಿಪ್ಟ್ ನಲ್ಲಿ ಬಂದು ಊಟಕ್ಕೆ ಇಲ್ದಿದ್ದ ಸಮಯದಲ್ಲಿ ಬಂದರಂತೆ. ಯಾವಾಗ? ಐಗುಪ್ತ ದೇಶಕ್ಕ ಬರಗಾಲ ಬಂದಾಗ ಎಲ್ಲರೂ ಇಲ್ಲಿ ಬಂದು ಐಗುಪ್ತ ದೇಶದಲ್ಲಿ ಬಾನಿಸರಾಗ್ಯಾರಂತೆ. ಬಾನಿಸರಾಗಿ ಸ್ವಲ್ಪ ದಿನ ಚೆನ್ನಾಗಿದ್ದಾರೆ ಏಸೇಪರ ತಕನ. ಏಸೇಪ ತೀರ್ಕೊಂಡು ಹೋದ್ಮೇಲೆ ಇವರು ಪರಿಸ್ಥಿತಿ ಹೇಳರಿಲ್ಲ, ಕೇಳರಿಲ್ಲ. ಹಲ್ಲೆಲೂಯಾ. ಕೆಲವು ಕುಟುಂಬಗಳಲ್ಲಿ ಮನೆಯಲ್ಲಿ ದೊಡ್ಡರು ಇರತಕ್ಕನ, ಹೇಳರು ಕೇಳರಿರತಕ್ಕನ ಮಕ್ಕಳು ಕೂಡ ಭಯ ಭಕ್ತಿಯಿಂದ ಬದುಕ್ತಾರಂತೆ. ಮನೆಯಲ್ಲಿ ದೊಡ್ಡರು ಯಜಮಾನರು ಯಜಮಾನಿ ಏನನ್ನ ಅವರು ಮಿಸ್ಟೇಕ್ ಆಯ್ತಂದ್ರೆ, ದಾರಿ ತಪ್ಪಾರಂದ್ರೆ, ಇಲ್ಲ ಅವ್ರು ಏನನ್ನ ಈ ಲೋಕದ ಯಾತ್ರೆ ಮುಗಿಸೋಣ ಮನೆಯಲ್ಲಿ ಇಲ್ಲ ಹೇಳರಿಲ್ಲ ಕೇಳರಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಿರ್ತದಂದ್ರೆ ಇನ್ನ ಅಯ್ಯೋ ಭಯ ಇರ್ತತ್ ಮಾತು. ಆದ್ರೆ
ಅವರು ದೇವರನ್ನ ನಂಬಿಕೊಂಡು ದೇವ್ರ ಕಡೆಗೆ ತಿರುಗಿ ದೇವ್ರನ್ನ ನಂಬಿ ದೇವ್ರನ್ನ ಪ್ರೀತಿಸಿದ್ರೆ, ದೇವ್ರೆ ನಮ್ಮ ಮನೆಗೆ ಯಜಮಾನ ಇಲ್ದಿದ್ರು ಚಿಂತೆ ಇಲ್ಲ, ನಮ್ಮ ಮನೆಗೆ ಹೇಳರಿದ್ರು ಚಿಂತೆ ಇಲ್ಲ, ನಮ್ಮನ್ನ ಯಾರು ಹೆಂಗಾಗಿರಂತ ಕೇಳರಿದ್ರು ಚಿಂತೆ ಇಲ್ಲ, ಆದ್ರೆ ನೀನು ಒಬ್ಬಾತನ ಅದಿಗೆಲ್ಲಪ್ಪ ಅಂದ್ರೆ ಸಾಕಂತೆ. ಅಲ್ಲೆಲ್ಲೂ ಸಾರಿ ನಮ್ಮ ಮನೆಗೆ ಹೇಳಲಿಲ್ಲ ಕೇಳಲಿಲ್ಲ, ಯಾರು ಏನ್ ಮಾಡ್ತಾರೋ, ಯಾರು ನಮ್ಮನ್ನ ಕಿವಕ್ಕೆ ಬರಲ್ಲ, ನಮ್ಮನ್ನ ಪಟ್ಟಿಸ್ಕೊಳ್ಳೋರಿಲ್ಲ, ನಮ್ಮನ್ನ ಆದರಿಸೋರಿಲ್ಲ ಅಂತ ಅನ್ಕೊಂಡಿದ್ರು ಕೂಡ ನಿಮ್ಮನ್ನ ಕಾಪಾಡುವ ಆತನ ಒಬ್ಬಾತನಿದ್ದಾನೆ. ವಾಗ್ದಾನ ಮಾಡಿದ ದೇವರು ನೆರವೇರಿಸುವ ಆತನು ಒಬ್ಬನಿದ್ದಾನೆ. ಏಸೇಪ್ ಎವೆಗಳೇನ ಇನ್ನೂ ಜೀವಂತವಾಗಿದ್ದಾಗ, ಇನ್ನೂ ಆತನ ಬೇಸಿದ್ದಾಗ ಮಾತಾಡದಂತೆ, ನೋಡಪ್ಪ ನೀವ್ ಇಲ್ಲಿ ಬಂದ್ರಿ, ಈ ದೇಶದಾಗ ನೀವು ಬಾನೇಸರಾಗಿ ಬಂದ್ರೆ ಹೆಂಗ್ ಬಂದ್ರಿ, ಈ ದೇಶದಾಗ ಅದಿರಿ, ಆದ್ರೆ ನೀವ್ ಈ ದೇಶದಲ್ಲೇ ಇರಾಕಲ್ಲ, ಈ ದೇಶದಿಂದ ನಿಮ್ಮನ್ನ ದೇವ್ರ ಹೊರಗಡೆ ಕರ್ಕೊಂಡು ಹೋಗ್ತಾನ. ಎಲ್ಲಿಗೆ? ಅಬ್ರಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾನ. ಕರ್ಕೊಂಡು ಹೋಗುವಾಗ ಒಂದು ವೇಳೆ ನಾನು ಸತ್ರೆ ನನ್ನನ್ನು ಇಲ್ಲಿ ಭೂಸ್ಥಾಪನೆ ಕಾರ್ಯಕ್ರಮ ಮಾಡ್ಬೇಡ್ರಿ, ಎಲ್ಲಿ ನನ್ನನ್ನು ನೀವು ಜೊತೆಗೆ ಕರ್ಕೊಂಡೋಗಿ, ಜೊತೆಗೆ ನನ್ನ ಎಲುಬುಗಳು ತಗೊಂಡೋಗಿ ನೀವು ಅಲ್ಲಿ ಮಣ್ಣು ಮಾಡ್ಬೇಕಂತೆ. ಯೆಹೋಶುವ ಬರೆದ ಪತ್ರಿಕೆ 24ನೇ ಇದು ಕೊನೆ ವಚನ ಓದ್ರಿ ಇವಾಗ. ಸಾರಿ, ಯೆಹೋಶುವ ಬರೆದ ಪತ್ರಿಕೆ 24ನೇ 32ನೇ ವಚನ ಓದ್ರಿ ಇವಾಗ. ಯೆಹೋಶುವ 24:32 ಹೋಗಪ್ಪ. ಎಲ್ಲಿಂಚ ತಾಮಂದಾರ? ಬಂಗಾರ ತಾಮಂದಾರ, ಬೆಳ್ಳಿ ತಗೊಂಬಂದಾರ. ಇವಾಗೆಲ್ಲ ಪ್ಲೇನ್ಗಳಾಗಿ ಎಷ್ಟು ಏನ್ ಪ್ಲಾನ್ ಮಾಡಿದ್ರೊಳಗೆ ದುಬೈಲಿಂಚ ಬಂಗಾರನ ಇಂಡಿಯಾಕ್ಕೆ ತಗೊಂಬರಬಾರ್ದು ಅಂತೇಳಿ ಏನೆಲ್ಲ ಸೆಕ್ರೆಟರಿ ಒಳಗೆ ಏನ್ ಮಾಡ್ಯಾರ ಗೊತ್ತಾ? ಒಬ್ರನ್ನ ಮೊನ್ನೆ ಚೆಕ್ ಮಾಡಿದ್ರೆ ಹೊಟ್ಟೆಗೆ ಮಿಂಗ್ಬಿಟ್ಟೆ ಅವನ ಸೈನ್ಗಳು. ದುಬೈದಾಗ ಬಂಗಾರ ಕಡಿಮೆ ಐತೆ, ಅದಕ್ಕೋಸ್ಕರ ಇಲ್ಲೆಕ್ಕೊಂಡ್ರು ಎಲ್ಲೆಕ್ಕೊಂಡ್ರು ಬೂಟಿನ ಕಾಯಿ ಇಟ್ಕೊಂಡ್ರು, ಬೂಟ್ ಹೊಲ್ಕೊಂಡು ಇಟ್ಕೊಂಡ್ರು, ಬ್ಯಾಗ್ ನಿಂತ್ಕೊಂಡು ಎದ್ರಾಗ ಇಟ್ಕೊಂಡ್ರು ಚೆಕ್ ಮಾಡ್ತಾರ. ಅದಕ್ಕೋಸ್ಕರ ಎಲ್ಲಿ ಇಟ್ಕೊಂಡ್ರು ಬೇಸಿರ್ತಂತ ಹೊಟ್ಟೆಗೆ ಮಿಂಗ್ರಿ ಬೇಸಿರ್ತಾರ ಕಣ ಅಂತ. ಹೆಂಗಿರದ ಪರಿಸ್ಥಿತಿ ಅಯ್ಯಮಯಕತ್ತ ಬಂಗಾರನ ಕೆಮಿಕಲ್ ಇರ್ತದ ಗೊತ್ತಾ? ಆಪ್ ಕೆಲಸ ಮಾಡ್ಬೇಡ್ರಿ ಮತ್ತೆ ನೀವು ಕೂಡ ಎಲ್ಲೇನು ಒಯ್ದಾಗ. ಅದು ಎಲ್ಲ ಸ್ಕ್ಯಾನ್ ಮಾಡುವಾಗ ಎಲ್ಲ ತುಂಬ್ಕೊಂಡ್ಬಿಟ್ಟಂತೆ, ಚೈನ್ಗಳು ಎಲ್ಲ ದೊಡ್ಡ ದೊಡ್ಡ ಸರಗಳು ತುಂಬ್ಕೊಂಡ್ಬಿಟ್ಟಂತೆ. ನೀ ಸಾಮಾನ್ಯನ ಇದ್ದಂಗ ಇಲ್ಲ ಅನ್ಕೊಂಡ್ರಂತೆ. ಐಗುಪ್ತ ದೇಶಲಿಂದ ಏನ್ ತಂದಾರ ಅವರು? ಬಂಗಾರ ತಂದಾರ. ಏನ್ ತಂದಾರ? ಸೊತ್ತಾಗಿರುವ ಎಲುಬುಗಳು ತಂದಾರ. ಎದಕ್ಕ? ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನ. ಆಮೇಲೆ ಎಲ್ಲ ಒಂದ್ಸಾರಿ ನಿನಗೆ ದೇವ್ರು ಮಾತು ಕೊಟ್ಟನಂದ್ರೆ, ನಿಮ್ಮ ಅಪ್ಪಗಾಗ್ಲಿ, ನಿಮ್ಮ ಅಮ್ಮಗಾಗ್ಲಿ, ನಿಮ್ಮ ಅಣ್ಣಗಾಗ್ಲಿ ದೇವ್ರು ಮಾತು ಕೊಟ್ಟನಂದ್ರೆ, ನಿಮ್ಮ ಅಪ್ಪ ಹೋಗ್ಬೋದು ಈ ಲೋಕ ಬಿಟ್ಟು, ನಿಮ್ಮ ಅಮ್ಮ ಹೋಗ್ಬೋದು, ನಿಮ್ಮ ಅಣ್ಣ ಹೋಗ್ಬೋದು, ದೇವರು ಮಾತ್ರ ವಾಗ್ದಾನ ಮಾಡಿ ನೆರವೇರಿಸೋದು. ಎಲುಬುಗಳನ್ನ ತಗೊಂಡು ಎಲ್ಲಿದಂತೇನ ಕಾನಾನ್ ದೇಶದಲ್ಲಿ ಮಣ್ಣು ಮಾಡ್ರಿ, ಇಲ್ಲಿ ಮಾತ್ರ ಮಣ್ಣು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎದಕ್ ಗೊತ್ತಾ? ನಾನು ನಂಬಿದ ದೇವರು ಸರ್ವಶಕ್ತನ ಅಂತ ಹೇಳಿದಂತೆ ಏಸೇಪ. ಆಮೇನ್. ಯಾರಾತನು? ಸರ್ವಶಕ್ತನಾದ ದೇವರಾತನು. ನೀವು ನನ್ನ ಬಾಡಿನ ಇಲ್ಲಿ ಮಣ್ಣು ಮಾಡಬಾರ್ದು, ಮತ್ತೆ ಎಲ್ಲಿ ಮಣ್ಣು ಮಾಡ್ಬೇಕು? ನೀವ್ ಯಾವ ದೇಶಕ್ಕೆ ಹೋಗ್ತಿರೋ, ಯಾವ ದೇಶದಲ್ಲಿ ವಾಗ್ದಾನ ಮಾಡ್ಯ ದೇವ್ರು ನಿಮ್ಮನ್ನ ಯಾವ ದೇಶದಲ್ಲಿ ಆಶೀರ್ವಾದ ಮಾಡ್ತಂತ ಹೇಳೋ ಆ ದೇಶಕ್ಕೆ ನೀವು ತಗೊಂಡು ಹೋಗಪ್ಪ. ಮುಂದಕ್ಕೆ ಹೋದ್ ವಾಕ್ಯನ. ಯಾಕೋಬನು 100 ವರಹ ಕೊಟ್ಟು ಕೊಂಡುಕೊಂಡ ಸೆಕೆಮಿನ ಊರಿನ ಹೊಲದಲ್ಲಿ ಊಣಿಟ್ಟರು. ಆ ಹೊಲವು ಏಸೇಪರ ಯಾರ್ದು ಸ್ವಾಸ್ಥ್ಯವಾಯಿತಂತದು? ಏಸೇಪರಿಗೆ ಸಂಬಂಧಪಟ್ಟಿತ್ತಂತೆ. ಎದಕ್ಕಂದ್ರೆ ಏಸೇಪ ಯಾರ ಮಗ? ಯಾಕೋಬನ ಮಗ. ಎಲ್ಲಿ ಮಣ್ಣು ಮಾಡ್ರ ತಂದೆ ಏಸೇಪನ? ಇವಾಗ ಯಾಕೋಬನ. ಓದಪ್ಪ ಅದ್ರ ಇನ್ನೊಂದ್ಸರಿ ಓದು. ಇಸ್ರಾಯೇಲರು ಐಗುಪ್ತದಿಂದ ತಂದ ಏಸೇಪನ ಎಲುಬುಗಳನ್ನು ಯಾಕೋಬನು ಸೆಕೆಮ್ನಾದ ತಂದೆಯಾದ ಅಮ್ಮೋರನ ಮಕ್ಕಳಿಂದ 100 ವರಹ ಕೊಟ್ಟು ಕೊಂಡುಕೊಂಡ ಸೆಕೆಮ್ ಊರಿನ ಹೊಲದಲ್ಲಿ ಊಣಿಟ್ಟರು. ಆ ಹೊಲವು ಏಸೇಪರಿಗೆ ಸ್ವಾಸ್ಥ್ಯವಾಯಿತಂತೆ. ಹಲ್ಲೆಲೂಯಾ. ಈತೆಲ್ಲೆದನ ಅಸಲಿ ಆ ಹೊಲ ಎಲ್ಲೈತಿ, ಆ ಪರಿಸ್ಥಿತಿ ಏನ್ ಅಸಲಿ, ಆದ್ರೆ ಮನುಷ್ಯರ ಮೇಲೆ ಆತುಕೊಂಡಿಲ್ಲ, ಮನುಷ್ಯರು ಮಾಡುವ ಕಾರ್ಯಗಳ ಮೇಲೆ ಹಾಕೊಂಡಿಲ್ಲ. ನನ್ನ ಪರಿಸ್ಥಿತಿ ಏನಾದತ್ತ ಅಂತ ಹೇಳಿ ಆತರ ತಿಳ್ಕೊಂಡಿಲ್ಲ. ಎದಕ್ಕಂದ್ರೆ ನಮ್ಮನ್ನು ನಡೆಸುವವನು, ಕಾಪಾಡುವವನು, ಕಾಯುವನು ಯಾರು? ದೇವರು ಮಾತು. ಹಲ್ಲೆಲೂಯಾ. ಸಾರಿ, ಯಾರೆಲ್ಲ ದೇವರ ಮೇಲೆ ವಿಶ್ವಾಸದಿಂದ, ಭಕ್ತಿಯಿಂದ, ಭಯದಿಂದ ಪ್ರತಿ ಸಮಸ್ಯೆಗಳನ್ನು ದಾಟಿ ಹೋಗ್ಲಿಕ್ಕೆ ದೇವರ ಅನುಮತಿ ಕೊಟ್ಟಾಗ ಮನುಷ್ಯರನ್ನ ನೋಡಿ, ಪರಿಸ್ಥಿತಿಗಳು ನೋಡಿ ಮಾತಾಡಬಾರ್ದು. ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದಾಗ ಮೌನವಾಗಿರು. ಹಲ್ಲೆಲೂಯಾ. ಸಾರಿ, ಮೌನವಾಗಿದ್ದು ಬಿಡು. ಎದಕ್ಕಂದ್ರೆ ಮೌನವೇ ಕೆಲವು ಸಾರಿ ಉತ್ತರ ಕೊಡ್ತದ ಸಮಯ ಬಂದಾಗ ಅಷ್ಟೇ. ನೀನ್ ನೋಡಿದ್ರೆ ಅಲ್ಲಿ ಐಗುಪ್ತ ದೇಶಗದಿಗೆ ನೀನ್ ಅಲ್ಲಿ ಸತ್ತೋದಾಗ ಇಲ್ಲಿ ತಾಮಂದು ಊಣಿಡ್ಬೇಕಾ? ಅಯ್ಯೋ ಯಪ್ಪ, ಈ ಸತ್ತೋದನ್ನ ಬಾಡಿನ ಎಲ್ಲಿ ತಂದ ಬಿಸಾಕ್ತಾರೋ ಅಂತಾರ. ಅವ್ರ ಹಂಗೆ ಅನ್ಕಂತಾರ. ನಿನಗೆ ನಂಬಿಕೆ ಇರ್ಲಿ. ಹಲ್ಲೆಲೂಯಾ. ಸಾರಿ,
ಇಲ್ಲಿ ಓದಾತ ಇದು ಅಂತರ್ತರ ಮಾತು, ಎಲ್ಲಿಗೆ ಹೋಗಕ್ಕಲ್ಲ. ನೀನ್ ಸರಿಯಾದ ದೇವ್ರ ನಂಬಿಕೊಂಡಿದ್ರೆ ಕರೆಕ್ಟ್ ಮಾಡ್ತಾನೆ ದೇವ್ರ ನಿನ್ನ ಮಣ್ಣು. ಅಲ್ಲೆಲ್ಲಿ ಹೇಳೋದು ಸಾರಿ, ಅದಕ್ಕೊಂದು ಗೌರವ ಐತಿ, ಅದಕ್ಕೊಂದು ಘನತೆ ಐತಿ. ಅದಕ್ಕ ಇಷ್ಟು ವರ್ಷಗಳು ಬದುಕಿ ಬಾಳಿ ಅದಕ್ಕ ಗೌರವ ಘನತೆ ಇಲ್ಲದೆ ಹೋದ್ರೆ ದೇವರ ವಾಗ್ದಾನಗಳು ನೆರವೇರಂಗಿಲ್ಲ. ಮಾತು ಅದು ದೇವರ ಮಾತು ಸುಳ್ಳಾಗತ್ತ, ಆದ್ರೆ ದೇವರ ವಾಗ್ದಾನ ನೆರವೇರಿಸೋ ಮಾತು. ಎಲ್ಲಿ ಮಾತು ಹೇಳೇನ ಹೇಳ್ರಸಲಿ, ಯಾ ಎದ್ದೆಗಳನ್ನ ಏಸಪ್ಪ ಹೇಳ್ರಿ ನೋಡೋಣ. ಯಾ ಎದ್ದೆಗಳೇನಪ್ಪ? ನೀವು ವಾಕ್ಯ ಓದಿದಲ್ಲ ಸ್ವಾಮಿ, ನಿಮಗೆ ನೆನಪು ಬರೋದು, ನಾನು ಹೋಗಿ ನಿಮ್ಮನೆ ಕೇಳ್ತಿದ್ದೀನಿ. ಎಲ್ಲಿ ವಾಗ್ದಾನ ಮಾಡೇನಪ್ಪ? ಹಿಂದೆ ಕೂತಂಡ್ರಿ ಹೇಳ್ರಿ, ಎಲ್ಲಿ ವಾಗ್ದಾನ ಮಾಡೋಣ? ಏಸೇಪ್ರಿಗೆ ಯಾವ ದೇಶದಾಗ ವಾಗ್ದಾನ ಮಾಡೋಣ? ಯಾವಾಗ ವಾಗ್ದಾನ ಮಾಡೋಣ? ಯಾವ ಕಾಂಡದಾಗ ವಾಗ್ದಾನ ಮಾಡೋಣ? ಎಲ್ಲಿ ಬರ್ದಾರ ಅದನ್ನ? ಆದಿ ಕಾಂಡದಾಗ ವಾಗ್ದಾನ ಮಾಡ್ತಾನ. ಅಂದ್ರೆ ಈಜಿಪ್ಟ್ ನಾಗ ವಾಗ್ದಾನ ಮಾಡ್ತಾನ. ಆದಿ ಕಾಂಡ, ವಿಮೋಚನ ಕಾಂಡ, ಅರಣ್ಯ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ಯೋಶುವ ಕಾಂಡಕ್ಕೆ ಬಂದಾಗ, ಅವಾಗ ಕಾನಾನಕ್ಕೆ ಬಂದಾಗ ಅವಾಗ ಮಣ್ಣು ಮಾಡ್ತಾರಂತೆ. 40 ವರ್ಷ ಅಡವಿಯಲ್ಲಿ ಪ್ರಯಾಣ ಮಾಡುವಾಗ ಅವ್ರ ಸಂಗಡ ಐತೆ ವಾಗ್ದಾನ ಮಾಡಿದ ಆತನ ಎಲುಬುಗಳು. ಹಲ್ಲೆಲೂಯಾ. ಎಷ್ಟು ವರ್ಷ ಇದಾವ ಆತನ ಎಲುಬುಗಳು? 40 ವರ್ಷ. ಅವ್ರ ಆತನ ಬಾಸ್ ಏನದು? ಏಸೆಪಂದು ಏನಿದು? ಏಸೆಪಂದು ಏನದ? ಕಾನಾನ್ ದೇಶಕ್ಕ ಕರ್ಕೊಂಡು ಹೋಗ್ತಾನ ನಮ್ಮನ್ನ. ಹಲ್ಲೆಲೂಯಾ. ಎದಕ್ಕಂದ್ರೆ ಆತ ಏನಲ್ಲ ಏಳು ಸತ ಏನಲ್ಲ ಅಸಲಿ ನೆರವೇರ್ಸನ್ ದೇವ್ರು. ಎದಕ್ಕಂದ್ರೆ ಏಳ್ದಾಕ ಹೋಗ್ಬೋದು. ಎಲ್ಲ ಗಮನಿಟ್ಕೊ. ನೀನು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಇವ್ನು ಮಾರವಲ್ಲ, ಈಕೆ ಮಾರವಲ್ಲ, ಎಮ್ಮ ಮಾರವಲ್ಲ. ನೀನ್ ಸತ್ತೋಗೋದು, ನಿನ್ನ ಪ್ರಾರ್ಥನೆ ಸತ್ತೋಗೋದಿಲ್ಲ, ಬದುಕಿರ್ತದ ಅಷ್ಟೇ. ನೀನ್ ಪ್ರಾರ್ಥನೆ ಮಾಡಷ್ಟೇ, ನೀನ್ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಸಜೀವನು. ನೀನ್ ಸತ್ತೋಗ್ಬೋದು, ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನೀನು ಹೋಗ್ಬೋದು. ಪ್ರಾರ್ಥನೆ ಕೇಳುವ ದೇವರು ಹೋಗದೇ ಇಲ್ಲ. ಯೇಸು ಕ್ರಿಸ್ತನ ನಿನ್ನೆ ಇದ್ದಾಗ ಇವತ್ತು ನಿರಂತರವಾಗಿ ಏಕ ರೀತಿಯಾಗಿರ್ತಾನೆ ದೇವರು. ಹಲ್ಲೆಲೂಯಾ. ಸಾರಿ, ನೀನ್ ನೋಡಿ ಮಾತಾಡ್ಬೇಡ ಪರಿಸ್ಥಿತಿ. ನನ್ ಮಗ ಮಾರ್ವಲ್ಲ, ನನ್ ಗಂಡ ಮಾರ್ವಲ್ಲ, ಇವ್ರು ಮಾರ್ವಡ್ರು ಅನಬಾಳ ಬಾಯ್ತಾರದು ಮಾರ್ತಾರೆ. ಐಗುಪ್ತ ದೇಶದಲ್ಲಿರುವ ಇದ್ದ ಎಲುಬುಗಳು ಮನುಷ್ಯನ ತೀರ್ಕೊಂಡೋಗ್ಯಾನ. ಮನುಷ್ಯನ ಎಲುಬುಗಳು ಮಾತ್ರ ಇದಾವ. ಆ ಎಲುಬುಗಳನ್ನ ಎಲ್ಲಿ ತಂದು ಮಣ್ಣು ಮಾಡತ್ತೇನ? ಕಾನಾನ್ ದೇಶಕ್ಕೆ ತಗೊಂಡೋಗಿ ಅಲ್ಲೇ ಮಣ್ಣು ಮಾಡ್ಬೇಕಂತ ಹೇಳಿದ ಮನುಷ್ಯನ ಸತ್ತೋಗ್ಯಾನ. ಹೇಳಿದ್ದು ಜನರು ಎಲ್ಲ ಪರಿಸ್ಥಿತಿ ಎಲ್ಲ ಚೇಂಜ್ ಆಗ್ಯಾವ. ಅಸಲಿ ಅಲ್ಲೆಲ್ಲಿಂಚ ಬರತಡಿಗಳಿಗೆ ಎಷ್ಟು ತಲೆಮಾರುಗಳು ಮಾರೇ ಇರ್ಬೋದು ಅಸಲಿ, ಎಷ್ಟು ಜನರು ಮಾರೇ ಇರ್ಬೋದು ಅಸಲಿ. ಸ್ವತಃ ಇದ್ರೆ ಎಲ್ಲಿ ತಾಂದ್ರ ಬೇಸಾಕರಲ್ಲ ಅಂಬರ್ ಎಷ್ಟು ಜನ ಇರ್ಬೋದು ಅಸಲಿ. ಇಷ್ಟು ದಿನ ಎಲ್ಲಿ ತಾಂದ್ರ ಇಲ್ಲಿ ನೋಡಿದ್ರೆ ಇಲ್ಲಿ ಕೆಂಪು ಸಮುದ್ರ ಈಗ ಎದುರಿಗೆ ಐತಿ. ಇಲ್ಲಿ ಇವ ನೋಡ್ರಿ ಹಿಂದೆ ಪರವಾದ ಬರ್ತದ, ಇದನ್ನೆಲ್ಲ ಹಿಡ್ಕೊಂಡು ದಾಟ್ಕಿಲ್ಲ ಅಂದ್ರೆ ಬಿಸಾಕಲ್ಲ ನೀರಾಗ ಅನುಭವ. ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದಾಗ ಮನುಷ್ಯರ ಮಾತ್ರ ಚೇಂಜ್ ಆಗ್ತವ. ದೇವರು ವಾಗ್ದಾನ ಚೇಂಜ್ ಆಗಲಿ. ಹಲ್ಲೆಲೂಯಾ. ದೇವ್ರ ವಾಗ್ದಾನ ಅಸಲಿ ಚೇಂಜ್ ಆಗ್ಲಸಲಿ. ನೀನ್ ಅನ್ಕಳ್ತಿ ಪರಿಸ್ಥಿತಿಗಳು ಚೇಂಜ್ ಆದ್ಕೊಳ್ಳೆ, ಮನುಷ್ಯರ ಮಾತುಗಳು ಚೇಂಜ್ ಆದ್ಕೊಳ್ಳೆ, ಮನುಷ್ಯರ ಪ್ರೀತಿ ಚೇಂಜ್ ಆದ್ಕೊಳ್ಳೆ, ನೀನು ನಾನು ಚೇಂಜ್ ಆಗ್ಬಿಡ್ತೀವಿ. ಚೇಂಜ್ ಆಗ್ಬೇಡ, ಹಂಗೆ ಇರು, ಸ್ಥಿರವಾಗಿರು. ಹಲ್ಲೆಲೂಯಾ. ನೆರವೇರಿಸರ ಅಸಲಿ. ಏನಾಗ್ಲಿ 3-6 ಆಗ್ಲಿ 3 ಆಗ್ಲಿ ನೆರವೇರಿಸರಷ್ಟೇ. ಅಸಲಿ ಆ ವಾಕ್ಯ ನೋಡಿದ್ರೆ ಈತನಪ್ಪ ಬದುಕಿರುವಾಗ ಹೇಳೇನ ಏನಂತ, ನನ್ನ ಎಲುಬುಗಳು ತಾಂಡೋ ಎಲ್ಲಿ ಮಣ್ಣು ಮಾಡತ್ತೇನ. ಅಸಲಿ ಅಲ್ಲಿಗೆ ಹೋಗಕನ್ನ ಚಾನ್ಸ್ ಐತೆ. ಅಸಲಿ ಬಿಡ್ತಾನ, ಈಜಿಪ್ಟ್ ಪರವಾಗಿ ಬಿಡ್ತಾನ. ಅಸಲಿ ಬುಡಾಕ ಆತ ಬಿಡ್ಲಿಲ್ಲ ಅಂದ್ರು ಬುಡಸಾತದೇನ. ಹಲ್ಲೆಲೂಯಾ. ನಿನ್ನನ್ನು ಯಾರು ಕಂಟ್ರೋಲ್ ಮಾಡ್ತಾರೋ, ಒಂದು ವೇಳೆ ಸೈತಾನ ಕಂಟ್ರೋಲ್ ಮಾಡ್ತಾನ, ದುಷ್ಟಶಕ್ತಿ ಕಂಟ್ರೋಲ್ ಮಾಡ್ದತ, ನಿನ್ನ ಶರೀರ ಕಂಟ್ರೋಲ್ ಮಾಡ್ದತ, ಇಲ್ಲ ನಿನ್ನ ಕುಟುಂಬದವ್ರು ಯಾರಿಗೋ ಒಬ್ಬರಿಗೆ ನೀನು ಬಾಲಿಸಾಗಿ ದಾಸನಾಗಿ ಪರವಾಗಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಬಿಡಿಸಿ ನಿನ್ನನ್ನು ಹೊರಗಡೆ ಕರ್ಕೊಂಡು ಬಂದು ನಿಂದಿರಿಸಿ ನಿನ್ನನ್ನು ಆಶೀರ್ವಾದ ಮಾಡ್ಲಿಕ್ಕೆ ದೇವರು ಮೇಲಿದ್ದಾನೆ ಅಸಲಿ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾತನ ನಂಬಿದಷ್ಟನು ಪ್ರಿಯರ ಮಕ್ಕಳೇ. ಈ ಒಳೆ ದಾಟುವಾಗ ಹೆಂಗ ಹೋಗಿನಂತವನ ಬರೇ ಒಂದು ಕೋಲಿ ತಪ್ಪಷ್ಟೇ, ಏನಿರ್ಲಿಲ್ಲಪ್ಪ. ಅಸಲಿ ಓದ್ತದಿನಿ ದೇವ್ರೇ, ಒಂದು ಕೋಲಿ ಹಿಡ್ಕೊಂಡು ಓದ್ತದಿನಿ. ಯೋರ್ದಾನ್ ದಾಟಿ ಏನ್ ದಾಟಿದೇನಂತೆ? ಯೋರ್ದಾನ್ ದಾಟಿ ಹೋಗಿನಿ. ಒಂದು ಕೋಲ್ ಹಿಡ್ಕೊಂಡು ಓದ್ತದಿನಿ. ನಾನೇನು ಅಲ್ಲೇ ಹೋಗಿ ಅಲ್ಲೇ ಓದ್ತನೋ ಹಿಂತಿರುಗಿ ಬರ್ತನೋ ಅದು ನಿನ್ನ ಚಿತ್ತಪ್ಪ. ನಿನ್ ದಯ ಇದ್ರೆ, ನಿನ್ ಕನಿಕರಿದ್ರೆ ಮತ್ತೆ ನನ್ನನ್ನು ನಮ್ಮ ಪ್ರಾಂತಕ್ಕ, ನಮ್ಮ ಊರಿಗೆ, ನಿನ್ನ ಮಂದಿರವ ಪ್ರಾಂತಕ್ಕೆ ನನ್ನನ್ನು ಮತ್ತೆ ಸೇರಿಸು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅರಿಕೆ ಮಾಡ್ಕೊಳ್ಳೋಣ. ಹಿಂತಿರುಗಿ ನಾನು ಸುರಕ್ಷಿತವಾಗಿ ಬಂದ್ರೆ ನನಗೇನ್ ಬರ್ತತೋ ಅದ್ರಲ್ಲಿ ನಿನಗೆ ನಾನು ಕೊಡ್ತನಪ್ಪ. ಮಾತು ತಪ್ಸ್ಕೊಬೇಕಂದ್ರ ದೇವ್ರು ಸೇಮ್ ಎಲ್ಲಿಗೆ ಹೋದ್ರು ಯಾಕೊಬ್ಬನ ಕೈ ಬಿಟ್ಟಲ್ಲ. ಮನೆಗೆ ಹೋಗಿ 10 ಸಾರಿ ಸಂಬಳ ಚೇಂಜ್ ಮಾಡಿದಂತೆ. ಯಾರು? ಲಾಭಾನನು. ಲಾಭ ಇಲ್ದಂಗ ಲಾಭನಲ್ಲತ್ತ, ಲಾಭ ಬೇಕತ್ಗ. ಅಂತ ಮಾವ ಸಿಕ್ಕನತ್ಗ 10 ಸಾರಿ ಸಂಬಳ ಚೇಂಜ್ ಮಾಡಂತೆ.
ಆತನಿಗೆ ಕುರಿಗಳು ಕೊಟ್ಟನಂತೆ ಒಂದ್ಸಾರಿ, ಎಲ್ಲವೂ ಕರೆವು ಕೊಟ್ಟನಂತೆ. ಕರೆ ಕೊಟ್ಟು ಇವು ನನ್ನವು ಮಮ್ಮ ಅಂತನಂತೆ ಯಾಕೋಬ. ಸರಿ, ನಾವು ಈತನಿಗೆಲ್ಲ ಬೇಸರವಂತೆ. ಅವು ಈಬೇಕಲ್ಲ, ಹೆಣ್ಣು ಅಲ್ಲ. ಈವಾಗ ಯಾಕೋಬನಿಗೆ ಯಾವ ಕುರಿಗಳು ಕೊಟ್ಟನ ಅವೆಲ್ಲವೂ ಬೇಸ, ಅವೆಲ್ಲ ಇರೋದು ಅಂದ್ರೆ ಈತದವಂತೆ. ಈತನು ಕಲರ್ ಮಾತ್ರ ಈವೆಲ್ವಂತೆ. ಆತ ಈತನ ಕಡನಂತೆ ಏನ್ ಪ್ಲಾನ್ ಮಾಡಿದ್ರೆ ಈ ಲಾಭನೋ ವಿಚಿತ್ರ ಅಸಲಿ ಆ ವಾಕ್ಯ ಓದ್ತಿದ್ರೆ. ಇವಾಗ ಓತು ಯಾವ ಕಲರ್ ಇರ್ತತೋ ಅದೇ ಕಲರ್ ಬರಿಗಳನ್ನ ಹಾಕತ್ ಮಾತು. ಆದ್ರೆ ಲಾಭನ ಏನ್ ಮಾಡಿ ಅಂದ್ರೆ ಓತುಗಳನ್ನೆಲ್ಲ ಮಕ್ಕಳಿಗೆ ಹೊಡೆದ್ಬಿಟ್ಟು ನೀವ್ ಹಿಂಗೋಗ್ರಿ, ಯಾಕೋಬ ಹಿಂಗೋತನ, ಅವನಿಗೆ ಇವಾಲಿಂಚ ಹೆಂಗ್ ಸಂಪಾದನೆ ಮಾಡ್ಕೊಂತ ನೋಡೋದಂತಂದ್ರೆ ಪ್ಲಾನ್ ಮಾಡಂತೆ. ಆದ್ರೆ ಕರೆ ಕೊಟ್ಬಿಟ್ಟು ಹೇಳ್ತಾನಂತೆ, ಇವಾಗ ನಿನಗೆಲ್ಲವೂ ಇವು ಕಲರ್ ಕೊಟ್ಟಿನಲ್ಲಪ್ಪ ಯಾಕೋಬ, ಇದ್ರಾಗ ಮಚ್ಚೆ ಮಚ್ಚವು ಚುಕ್ಕೆ ಚುಕ್ಕೆವು ಹುಟ್ಟಿದ್ರೆ ನಿನ್ನ ಒಂದನಂತೆ. ಕೊಟ್ಟಿರವೆ ಅವು ಇವು ಮಚ್ಚೆ ಮಚ್ಚೆ ಚುಕ್ಕೆ ಚುಕ್ಕೆ ಹೆಂಗ್ ಬಿಡ್ತಾವ ಸಿಲವು, ತಂದೆ ತಾಯಿ ಹೆಂಗಿರ್ತಾರ ಹಂಗ್ ಬಿಟ್ಟು ಅಷ್ಟೇ. ಹೆಚ್ಚು ಕಡೆ ಆದ್ರೆ ಸಮಸ್ಯೆ ಮಾಡ್ತಾವ. ಅಸಲಿ ಪ್ಲಾನ್ ಮಾಡಿದಂತೆ ಯಾಕೋಬ. ನಮ್ಮ ಮಾವ ಏನು ಬುದ್ಧಿವಂತರು ಅಸಲಿ. ಮಚ್ಚೆ ಮಚ್ಚೆವು ಎಲ್ಲ ಇರೋವು ಮಕ್ಕಳಿಗೆ ಹೊಡೆದು ಅತ್ತ ಕಳಿಸಿ 3 ದಿವಸ ಪ್ರಯಾಣ ಹೆಚ್ಚು ಕಡಿಮೆ ಮಾಡಿ ನನಗೆಲ್ಲ ಕರೆ ಕೊಟ್ಟು ಇವಾಗ ಹೇಳ್ತಾನ, ಯಾಕೋಬ ನಿನಗೆ ಮಚ್ಚೆ ಮಚ್ಚೆ ಹುಟ್ಟಿ ಬಿಟ್ಟಿನ ಅವೆಲ್ಲವೂ ನಿನ್ನ ಒಪ್ಪಂದನಂತೆ. ಇವು ಮಚ್ಚೆ ಮಚ್ಚೆ ಹೆಂಗ್ ಹುಟ್ಟುತ್ತವಸಿಲವು, ಕರವೇ ಹುಟ್ಟುತ್ತವಸಲಿ ಎಲ್ಲವೂ. ಅದಕ್ಕೋಸ್ಕರ ಯಾಕೋಬಗೆ ಹೆಂಗ್ ಆಲೋಚನೆ ಮಾಡಿರ್ತಾರ, ನೀರು ಕುಡಿಯೋ ಸಮಯದಲ್ಲಿ ಒಂದು ಕೋಲ್ ಕಡ್ಕೊಂಬಂದು 1-2-3 ಕೋಲ್ ಕಡ್ಕೊಂಡು ಬೇಸ್ ಅದನ್ನ ತೊಗಲೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಆ ತೊಗಲ್ನ ಮತ್ತೆ ಹಿಂಗ ರೆವೆಂಡು ಸುತ್ತಿನಂತೆ. ಏನಾಯ್ತು ಹೇಳ್ರಿ, ಬೆಳ್ಳಗ ಕರ್ರ ಅರ್ಥ ಆಗುತ್ತಿಲ್ಲ ಸಿಲಿ. ಅದೆಲ್ಲ ಮಚ್ಚೆ ಮಚ್ಚೆ ಬಟ್ಟೆ ಎಲ್ಲ ಕಾಣ್ತಾ ಕೂಲ್ಬೇಕಂದ್ರೆ ಆ ನೀರ್ ಕುಡಿಯೋದ್ನ ಹಿಂಗಿಟ್ಟನಂತ ಅವ್ರಿಗೆ. ನೀರ್ನಾಗ ನೀರು ನೋಡಿಕೆಂತ ಕುಡಿತಿದಂತೆ. ಓದುವ ಹುಟ್ಲ ಮೇಲೆ ಆರಿದಾಗ ಹುಟ್ಟುವ ಮಕ್ಕಳ ಮಚ್ಚನೆ ಹುಟ್ಟುವಂತೆ ಅಲ್ಲವೇ. ಲಾಭನ ಮನೆಗಲ್ಲ ಅಸಲಿ ಹೆಂಗ ಇವು ಹುಟ್ಟೆ ಅನ್ಕಂತ ಕನ್ಫ್ಯೂಸ್ ಆಗನಂತೆ. ಮನುಷ್ಯರು ಏನ್ ಪ್ಲಾನ್ ಮಾಡ್ಲಿ, ಮೇಲೆ ಆಶೀರ್ವಾದ ಮಾಡೋ ದೇವ್ರಿದ್ದಾನೆ. ಅಲ್ಲೆಲ್ಲ ಹೇಳೋದು ಸಾರಿ ನಾವ್ ಅನ್ಕ ಇವ್ರಿಗೆಲ್ಲ ಏನಿಲ್ಲ ಮಾಡಕಂತ ಮತ್ತು ನಿಂದು ಅಷ್ಟೇ ನಂದು ಅಷ್ಟೇ ಆತ ಇದ್ರೆ ಸಾಕು. ಆಮೇಲೆ ಹೇಳಲ್ಲ ಸಾರಿ ಅಸಲಿ ಎಲ್ಲವೂ ಮಚ್ಚೆಗಳು ಕೊಟ್ರೆ ಅಂತ ಹುಟ್ಟಬೇಕು. ಆದ್ರೆ ಅದಕ್ಕೋಸ್ಕರ ಹೇಳ್ತಾನ, ಬರೇ ಹೋಗುವ ಒಂದು ಕೋಲ್ ಹಿಡ್ಕೊಂಡು ಹೋಗಿನಿ, ಇವಾಗ ಬರುವಾಗ 2 ಪಾಳೆಗಳಿಗೆ ನಾಯಕನಾಗಿ ಬಂದಂತ ಸುಮ್ಮನೆಲ್ಲ ಎಷ್ಟು ತಿಪ್ಪಲ್ ಬಿದ್ದಾನಂತಂದ್ರೆ ಏಮನ್ ಕೊಡ್ತಾನ ಅಂತ ಹೇಳಿ 7 ವರ್ಷ ದುಡಿಸ್ಕೊಂಡು ಯಾರು ಕೊಟ್ಟ ಹೇಳ್ರಿ ಅಸಲಿ ಕೊಂಡಲ್ದ ಏಮನ್ ಕೊಟ್ಟಾನ ಅಸಲ. ಬಹಳ ಪರಿಸ್ಥಿತಿ ಅವಶ್ಯಕತೆ. ಯಾಕೋ 20 ವರ್ಷ ಸಂಬಳದ ದುಡ್ದನ ಮಾತು 1 ವರ್ಷ 2 ವರ್ಷ ಆಶೀರ್ವಾದ ಸುಮ್ಮನೆ ಬರಂಗಿಲ್ಲ. ಇವತ್ತು ಈ ಪ್ರಾರ್ಥನೆ ಮಾಡಿ ನಾಳೆನೇ ಆಶೀರ್ವಾದ. ನಾವೆಲ್ಲ ಹಂಗೆ ಅನ್ಕೋದು, ಇವತ್ತು ಉಪವಾಸ ದಿನ ದೇವ್ರಿ ನಾ ನಿನಗೆ ಆಯ್ತವರ ಅದಕ್ಕೋಸ್ಕರ ಇದೀನಿ ನೀನು. ಇವತ್ತು ಉಪವಾಸ ದಿನ ದೇವ್ರೆ, ಮುಂಜಾನಿಂಚ ನಾನು ಏನ್ ತಿಂದ್ರೆ ಟೀ ಕುಡಿಯಮ್ಮ ಸ್ವಲ್ಪ ಅಂದ್ರ ನಾನು ಉಪವಾಸ ಇದೀನಿ. ಬ್ಯಾರೆ ದಿವಸ ಬಂದಾಗ ಅನ್ಬೇಕು ನೀನು ನಾನು ಉಪವಾಸ ಇದೀನಿ ಇವತ್ತು ತುಂಬಾ ಕಲಂತಾರೆ ಆಯ್ತವರಲ್ಲ. ಅಲ್ಲೆಲ್ಲ ಹೇಳೋದು ಸಾರಿ ಹೆಂಗ ನಾವು ನಡ್ಕಳ್ತು, ಹೆಂಗ ನಾವು ದೇವರಿಗೆ ಭಯ ಪಡ್ತು, ಏನ್ ಮಾತು ಕೊಟ್ಟಿದ್ದು ನಾವು ಅದಕ್ಕ ಒಡಂಬಡಿಕೆಗೆ ಅರಿಕೆಗೆ ನಾವು ಒಪ್ಪಿಕೊಳ್ತು. ಮನುಷ್ಯರು ಈ ಲಾಭನ ಅದನ್ನಲ್ಲ ಏನ್ ಕೊಟ್ಟೇನು ಹೆಂಗ್ ಊಟ ಕರ್ರ ಕೊಟ್ಟು ಮಚ್ಚೆ ಹುಟ್ಟದ ಹೆಂಗ್ ಹುಡುಗತ್ತಲಿ ಹುಟ್ಟು ಸತ ಮ್ಯಾಲೆ ಅದನ್ನ ಅಸಲಿ. ಎಲ್ಲರಂದ್ರೆ ಎಲ್ಲಿದನ ಮ್ಯಾಲೆ ಅದನ್ನ ಅಸಲಿ. ನಿನ್ ಪರಿಸ್ಥಿತಿ ಅಷ್ಟೇ ಎಸ್ ಅಷ್ಟೇ ಮೇಲೆ ಒಬ್ಬ ಆತದನ. ಅಲ್ಲೆಲ್ಲೂಯ್ಯ, ಆತನ ದಯ, ಆತನ ಕನಿಕರ, ಆತನ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಮತ್ತೆ ತಿರುಗಿ ಬರಂಗ ಆತ ನನಗೆ ಸಹಾಯ ಮಾಡ್ತಾನೆ. ದಾವಿದ ಏನಂತ ಹೇಳ್ತಾನ, ನೀನ್ ಮಂಜುಷ ಹೊತ್ಕೊಂಡು ಅಲ್ಲಿಗೆ ಹೋಗು, ನನ್ನಿಂದ ಮಂಜುಷಲ ಬರ್ಬೇಕಾರದು ಯಾರು ಬರ್ಬೇಕು, ದೇವ್ರು ಬರ್ಬೇಕು. ಹಲ್ಲೆಲೂಯಾ. ಏಸೇಪನ ಅಂತ ಹೇಳ್ತಾನ, ನಾನು ಹೋಗ್ತೀನಿ, ಇಲ್ಲೇ ನಾನು ಸಾಯ್ತೀನಿ, ನನ್ನನ್ನ ಮಾತ್ರ ಇಲ್ಲಿ ಮಣ್ಣು ಮಾಡ್ಬೇಡ್ರಿ, ನಿಮ್ಮನ್ನ ಮತ್ತೆ ಕಾನಾನ್ ದೇಶಕ್ಕೆ ದೇವ್ರು ಕರ್ಕೊಂಡು ಹೋಗ್ತಾನ. ನೀವ್ ಅನ್ಕೊಂಡ್ರೆ ಇಲ್ಲೇ ಹತ್ರ ಅನ್ಕೊಂಡ್ರೆ ಇಲ್ಲಿ ಇರಂಗಿಲ್ಲ, ನಿಮ್ಮನ್ನ ದೇವ್ರು ಕರ್ಕೊಂಡು ಹೋಗ್ತಾನ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ನಮಗೆ ನಿರೀಕ್ಷೆನು ಇಲ್ಲೇ ಇದ್ದು ಇಲ್ಲೇ ನಾವು ಓದ್ತಲ್ಲ, ನಮ್ಮೆಲ್ಲರಿಗೆ ನಿರೀಕ್ಷೆಯನ್ನು ಪರಲೋಕ. ಎಲ್ಲರನ್ರಿ ಇವಾಗ ಪರಲೋಕ. ದೇವರು ವಾಗ್ದಾನಗಳನ್ನು ನೆರವೇರಿಸುವವನು, ನೀನು ಸರಿಯಾಗಿ ನಡುಕಷ್ಟೇ. ಆಮೇಲೆ ಎಲ್ಲರೂ ಸಾರಿ ದೇವರು ವಾಗ್ದಾನಗಳನ್ನು ನೆರವೇರಿಸ್ತಾನೆ, ನೀನು ಸರಿಯಾಗಿ ನಡುಕೋ.